Hey everyone, welcome to all of you. Uh, in today's video, we will discuss the income from other sources chapter. Actually, second chapter of your income tax part 2. Actually, first chapter is a capital gain, second chapter is the income from other sources. It is the easiest chapter in your income tax 2. Okay, easiest. Income from other sources. Discuss ಮಾಡೋಣ್ರಿ without wasting the time. But ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಿಫ್ತ್ ಹೆಡ್ ಅಲ್ಲ ಇದು ಫಸ್ಟ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಸಲರಿ ಸೆಕೆಂಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಥರ್ಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಫೋರ್ತ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಿಫ್ತ್ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರ್ರಿ ಮೀನಿಂಗ್ಸ್ ಅದು ಇದು ಡಿಸ್ಕಸ್ ಮಾಡ್ಬೇಕಂದ್ರೆ ಟೈಮ್ ಇಲ್ಲ ಓಕೆ ಡೈರೆಕ್ಟ್ ಶುರು ಮಾಡೋಣ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದ್ರೆ ಸಿಂಪಲ್ ಹೇಳ್ತೀನಿ ನಿಮಗೆ ಸಿಂಪಲ್ ನಿಮಗೆ ಕಾನ್ಸೆಪ್ಟ್ ತಿಳಿಬೇಕು ಆ ಥರ ಹೇಳ್ತೇನೆ ರೀ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಷ್ಟು ಇದು ಫಿಫ್ತ್ ಹೆಡ್ ಅಲ್ಲ ಅದು ಫಿಫ್ತ್ ಹೆಡ್ ಆಮೇಲೆ ಲಾಸ್ಟ್ ಹೆಡ್ income from other sources is the fifth head or a last head of income all income which is not recorded in four heads of income all incomes which are not recorded in four heads of income, that is salary, house property, business or profession, capital gain, is recorded in this head is called income from other sources. ತಿಳಿತ್ರಿ ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂದ್ರೆ ಏನ್ರಿ ಇದು ಫಿಫ್ತ್ ಹೆಡ್ ಇಲ್ಲಾಂದ್ರೆ ಲಾಸ್ಟ್ ಹೆಡ್ ಆಫ್ ಇನ್ಕಮ್. ಯಾವ್ದು ಇನ್ಕಮ್ 4 ಹೆಡ್ಸ್ ಒಳಗೆ ರೆಕಾರ್ಡ್ ಮಾಡಂಗಿಲ್ಲ ನೋಡ್ರಿ, ಈ ಹೆಡ್ ಒಳಗೆ ರೆಕಾರ್ಡ್ ಮಾಡ್ತೀರಿ ನೀವು. ಯಾವ್ದು ಇನ್ಕಮ್ ಇರಲಿ 4 ಹೆಡ್ಸ್ ಐತಲ್ರಿ, ಸ್ಯಾಲರಿ, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಅಲ್ಲಿ ರೆಕಾರ್ಡ್ ಮಾಡಂಗಿಲ್ಲ ನೋಡ್ರಿ ನೀವು, ಅಲ್ಲಿ ಬರಂಗಿಲ್ಲ, ಆ ಇನ್ಕಮ್ಸ್ ಇಲ್ಲಿ ಬರ್ತೈತೆ ರೀ. ಅದು ಏನ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿಪ್ಪ, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ ದ ಫಿಫ್ತ್ or last head of income. Any income which is not recorded in four heads of income, that is salary, house property, business or profession and capital gain, is recorded in this head is called income from other sources. समझ में आप लोगों को? इसका मतलब क्या है, इनकम फ्रॉम अदर सोर्स क्या है, फिफ्थ हेड है और लास्ट हेड है किसकी, इनकम की. जो भी इनकम चार हेड्स में रिकॉर्ड नहीं करते वो इनकम को ये हेड में रिकॉर्ड करते हैं, इसको क्या बोलते हैं, इनकम फ्रॉम अदर सोर्स करके बोलते हैं. मतलब क्या है, इनकम फ्रॉम अदर सोर्सेस इज द फिफ्थ और लास्ट हेड ऑफ इनकम. एनी इनकम विच इज नॉट रिकॉर्डेड इन फोर हेड्स ऑफ इनकम, दैट इज सैलरी, हाउस प्रॉपर्टी, बिजनेस और प्रोफेशन, कैपिटल गेन, इज रिकॉर्डेड इन दिस हेड इज कॉल्ड इनकम फ्रॉम अदर सोर्सेस. ओके बर ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡೋಣ್ರಿ, ಆಮೇಲೆ ಪ್ರಾಬ್ಲಮ್ಸ್ ಶುರು ಮಾಡೋಣ್ರಿ. ಬರ್ರಿ ಇಂಪಾರ್ಟೆಂಟ್ ನೋಟ್ಸ್, ವೆರಿ ಇಂಪಾರ್ಟೆಂಟ್ ರೀ, ಇಂಪಾರ್ಟೆಂಟ್ ನೋಟ್ಸ್ ಬರ್ರಿ, ಇಂಪಾರ್ಟೆಂಟ್ ನೋಟ್ಸ್ ಐತ್ರಿ, ಅದಕ್ಕೆ ಇಂಪಾರ್ಟೆಂಟ್ ಐತ್ರಿ. ಕ್ವಶನ್ ಒಳಗೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಟ್ರಿ, ಏನ್ರಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂತ್ರಿ. ಏನು ಮಾಡ್ಬೇಕ್ರಿ, 100 ಡಿವೈಡೆಡ್ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 90 ಮಾಡ್ಬೇಕ್ರಿ. ತಿಳಿದ್ರಿ, ಕ್ವಶನ್ ಒಳಗೆ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬಂತ್ರಿ, ಅವಾಗ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 90 ಮಾಡ್ಬೇಕು. ನೆಕ್ಸ್ಟ್ ರುಪೀಸ್ ಡ್ಯಾಶ್ ರುಪೀಸ್ 10,000, ರುಪೀಸ್ 20,000, ರುಪೀಸ್ 1,000 ಯಾವುದು ಅಮೌಂಟ್ ಕೊಡ್ತಾರೆ, ರುಪೀಸ್ ಡ್ಯಾಶ್ ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಐತು ನೋಡ್ರಿ, ಆಸ್ ಇಂಟ್ರೆಸ್ಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಡ್ಯಾಶ್ ರುಪೀಸ್ ಡ್ಯಾಶ್ ಅಮೌಂಟ್ 2,000, 1,000, 2,000 ಏನು ಕೊಡ್ತಾರೆ ರೀ, ರುಪೀಸ್ ಡ್ಯಾಶ್ ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಬಂತ್ರಿ, ಆವಾಗ ಅಮೌಂಟ್ ಇಂಟು 100 ಡಿವೈಡ್ ಬೈ 90 ಮಾಡ್ಬೇಕ್ರಿ. ಓಕೆ ನೆಕ್ಸ್ಟ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಡ್ಯಾಶ್ ಕಂಪನಿ, ಟ್ಯಾಕ್ಸ್ ಫ್ರೀ ಐತು ನೋಡ್ರಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಡ್ಯಾಶ್ ಕಂಪನಿ ಬಂತ್ರಿ, ಆವಾಗ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 90 ಮಾಡ್ಬೇಕು. समझ में आप लोगों को? टैक्स फ्री कमर्शियल सिक्योरिटीज आंदे रुपीज डैश अमाउंट, कुछ भी अमाउंट रिसीव्ड एज इंटरेस्ट करके आना, एज इंटरेस्ट ऑन सिक्योरिटीज आंदे, या तो टैक्स फ्री डिबेंचर्स ऑफ कंपनी करके आना, वहां पे क्या करना हमें, अमाउंट इंटू 100 डिवाइडेड बाय 90 करके करना, ये याद रख लो. नेक्स्ट आओ, नेक्स्ट ಬರ್ರಿ 4 ಆಲ್ ವಿನ್ನಿಂಗ್ಸ್ ಅಂದ್ರೆ ಎಲ್ಲ ವಿನ್ನಿಂಗ್ಸ್ ಕೊಡ್ತಾರೆ ಪ್ರಾಬ್ಲಮ್ ಅಲ್ಲಿ. ಆಲ್ ವಿನ್ನಿಂಗ್ಸ್ ಏನೇನಿರಪ್ಪ, ವಿನ್ನಿಂಗ್ಸ್ ಫ್ರಮ್ ಲಾಟರೀಸ್, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ವಿನ್ನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್. ಕ್ವಶನ್ ಒಳಗೆ ಬ್ರಾಕೆಟ್ ಒಳಗೆ ಇದು ಅಡ್ಜಸ್ಟ್ಮೆಂಟ್ ಆದ್ಮೇಲೆ, ಇದು ಐಟಮ್ ಆದ್ಮೇಲೆ ಬ್ರಾಕೆಟ್ ಒಳಗೆ ನೆಟ್ ಕೊಡ್ತಾರೆ. ಯಾವ್ದು ಜಾಸ್ತಿ ಐತ್ರಿ, ವಿನ್ನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್, ವಿನ್ನಿಂಗ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್, ಅದು ಇದು ಐತಿ ಎಲ್ಲ ವಿನ್ನಿಂಗ್ಸ್ ಬಾಜು, ವಿನ್ನಿಂಗ್ಸ್ ಫ್ರಮ್ ಲಾಟರೀಸ್, ವಿನ್ನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ವಿನ್ನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್ ಎಲ್ಲ ಆದ್ಮೇಲೆ ಬಾಜು ಇಲ್ಲೇ ಬ್ರಾಕೆಟ್ ನೆಟ್ ಒಳಗೆ ಕೊಡ್ತಾರೆ, ಏನ್ರಿ ನೆಟ್ ಕೊಡ್ತಾರೆ. ಆವಾಗ ಏನ್ ಮಾಡ್ಬೇಕ್ರಿ,
ಅಮೌಂಟ್ ಇಂಟು 100/70 ಮಾಡ್ಬೇಕು. ಏನ್ರಿ ಅಮೌಂಟ್ ಇಂಟು 100/70 ಮಾಡ್ಬೇಕು. ನೆನ್ಪಿಡ್ಕೊರಿ ಇದು ವಿನಿಂಗ್ಸ್ ಫ್ರಮ್ ಲಾಟ್ರೀಸ್ ಬಂತ್ರಿ, ವಿನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್ ಬಂತ್ರಿ, ವಿನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್ ಬಂತ್ರಿ, ವಿನಿಂಗ್ಸ್ ಫ್ರಮ್ ಕ್ರಾಸ್ ವರ್ಡ್ ಪಜಲ್ಸ್ ಬಂತ್ರಿ. ಯಾವ್ದು ಬಂತ್ರಿ ವಿನಿಂಗ್ಸ್? ಬ್ರಾಕೆಟ್ ಒಳಗೆ ಕ್ವಶನ್ ಅಲ್ಲೇ ಬ್ರಾಕೆಟ್ ಒಳಗೆ ನೆಟ್ ಅಂತ ಬಂತಲ್ರಿ, ಆವಾಗ ಕಂಪಲ್ಸರಿ ಅಮೌಂಟ್ ಇಂಟು 100/70 ಮಾಡ್ಬೇಕು. ತಿಳಿತ್ರಿ? ओके, समझ में आप लोगों को? अगर दिया तो विनिंग्स फ्रॉम लॉटरीज, विनिंग्स फ्रॉम हॉर्स रेस, विनिंग्स फ्रॉम कार्ड गेम्स, इसमें ब्रैकेट में नेट करके दिया, नेट दिया तो उतना ही अमाउंट इंटू 100/70 करके करना. ठीक है? ತಿಳಿತ್ರಿ ನಿಮ್ಗೆ? ಓಕೆ, ಸಪೋಸ್ ನಾ ಏನು ಮಾಡ್ಬಿಡ್ತೇನೆ ರೀ, ಇಲ್ಲೇ ನೆಟ್ ಪ್ಲೇಸ್ ಅಲ್ಲಿ ನಾ ಏನು ಮಾಡ್ಬಿಡ್ತೇನೆ ರೀ, ಗ್ರಾಸ್ ಅಂತ ಕೊಡ್ಬಿಡ್ತೇನೆ ರೀ. ಗ್ರಾಸ್ ಆವಾಗ ಗ್ರಾಸ್ ಬಂದದಲ್ರಿ, ಗ್ರಾಸ್ ಆವಾಗ ಫಾರ್ಮುಲಾ ಬರಂಗಿಲ್ಲ. ಡೈರೆಕ್ಟ್ ಅಮೌಂಟ್ ತಗೋಬೇಕ್ರಿ. ಏನು ಡೈರೆಕ್ಟ್ ಅಮೌಂಟ್ ನಿಮ್ದು ಆನ್ಸರ್. ತಿಳಿದ್ರಿ? ಯಾವ ವಿನಿಂಗ್ಸ್ ಇರಲಿ, ಇದು ವಿನಿಂಗ್ಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ಗೇಮ್ಸ್, ಹಾರ್ಸ್ ರೇಸ್ ಯಾವುದೋ ಇರಲಿ, ಬ್ರಾಕೆಟ್ ಒಳಗೆ ನೆಟ್ ಬಂತ್ರಿ, ನೆಟ್ ಅಂತ ಬಂತ್ರಿ, ಆವಾಗ ಅಮೌಂಟ್ ಇಂಟು 100/70 ಮಾಡ್ಬೇಕು. ತಿಳಿದ್ರಿ? ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿಲ್ಲ, ಏನು ಕೊಟ್ಟಾರಿ? ಗ್ರಾಸ್ ಅಂತ ಕೊಟ್ಟಾರಿ. ಆವಾಗ ಡೈರೆಕ್ಟ್ ಎಷ್ಟು ಅಮೌಂಟ್ ಕೊಡ್ತಾನೆ ನೋಡ್ರಿ, ಎಷ್ಟು ಅಮೌಂಟ್ ಕೊಡ್ತಾನೆ ನೋಡ್ರಿ ಕ್ವಶನ್ ಅಲ್ಲಿ, ಅದು ನಿಮ್ದು ಆನ್ಸರ್. समझ में आया? अगर उन्हें ब्रैकेट में नेट करके दिया तो अमाउंट इंटू 100/70 करके करना. अगर उन्हें ब्रैकेट में ग्रॉस करके दिया तो डायरेक्ट अमाउंट लेना, वही तुम्हारा आंसर. ತಿಳಿತ್ರಿ ನಿಮಗೆ? ನೆಟ್ ಕೊಟ್ಟಿದ್ದಂದ್ರೆ ಅಮೌಂಟ್ ಇಂಟು 100/70 ತಗೋಬೇಕು. ತಿಳಿತ್ರಿ? ನೆಕ್ಸ್ಟ್ ಬ್ರಾಕೆಟ್ ಒಳಗೆ ಗ್ರಾಸ್ ಕೊಟ್ಟಿದ್ದಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು, 100/70 ಬರಂಗಿಲ್ಲ. ಓಕೆ, ಸರಿ. ನೆಕ್ಸ್ಟ್ ಅಷ್ಟು ಕೊಟ್ಟಾರಿ ಏನ್ರಿ, ಕ್ವಶನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲೇ ವಿನಿಂಗ್ಸ್ ಫ್ರಮ್ ಲಾಟ್ರೀಸ್, ಇಲ್ಲಾಂದ್ರೆ ವಿನಿಂಗ್ಸ್ ಫ್ರಮ್ ಹಾರ್ಸ್ ರೇಸ್, ಇಲ್ಲಾಂದ್ರೆ ವಿನಿಂಗ್ಸ್ ಫ್ರಮ್ ಕಾರ್ಡ್ ಗೇಮ್ಸ್ ಕೊಟ್ಟಾರಿ. ಬ್ರಾಕೆಟ್ ಒಳಗೆ ಏನು ಮೆನ್ಷನ್ ಮಾಡಿಲ್ಲ, ಬ್ರಾಕೆಟ್ ಒಳಗೆ ನೆಟ್ನು ಕೊಟ್ಟಿಲ್ಲ, ಗ್ರಾಸ್ನು ಕೊಟ್ಟಿಲ್ಲ. ಆವಾಗ ಏನು ಮಾಡ್ತೀರಿ? ಏನಿಲ್ಲ, ಸೇಮ್ ಆನ್ಸರ್, ಡೈರೆಕ್ಟ್ ಅಮೌಂಟ್. ತಿಳಿತಾರೆ ನಿಮಗೆ? ಬ್ರಾಕೆಟ್ ಒಳಗೆ ನೆಟ್ ಅಂತ ಕೊಡ್ಬೇಕು ಅವರು. ಏನ್ರಿ? ಬ್ರಾಕೆಟ್ ಒಳಗೆ ನೆಟ್ ಅಂತ ಕೊಡ್ಬೇಕು, ಆವಾಗ ಅಷ್ಟು ಅಮೌಂಟ್ ಇಂಟು 100/70 ಮಾಡ್ಬೇಕು. ತಿಳಿತೀರಿ? ಬ್ರಾಕೆಟ್ ಒಳಗೆ ಗ್ರಾಸ್ ಅಂತ ಬಂತ್ರಿ, ಡೈರೆಕ್ಟ್ ಅಮೌಂಟ್ ತಗೋಬೇಕು. ಬ್ರಾಕೆಟ್ ಒಳಗೆ ಏನು ಮೆನ್ಷನ್ ಮಾಡಿಲ್ಲ, ಆವಾಗ ಡೈರೆಕ್ಟ್ ಅಮೌಂಟ್ ತಗೋಬೇಕು. ಈ ತರ ಐತ್ರಿ ಕಂಡೀಷನ್. समझ में आया? ब्रैकेट में नेट करके आया तो अमाउंट इंटू 100/70. ब्रैकेट में ग्रॉस करके आया तो डायरेक्ट अमाउंट. ब्रैकेट में कुछ भी नहीं आया, कुछ भी ब्रैकेट में नहीं है, तब भी डायरेक्ट अमाउंट. ठीक है? ये है रूल. ತಿಳಿತ್ರಿ? ಓಕೆ, ಸರಿ. ಈಗ ಹೆಂಗಿತ್ರಿ ಇದು? ನೆಟ್ ಇತ್ತಲ್ಲ, ಈಗ ನೆಟ್ ಅಮೌಂಟ್ ಇಂಟು 100/70. ಓಕೆ, ನೆಕ್ಸ್ಟ್ ಬರ್ರಿ. ಹಾಂ, ವೆರಿ ಇಂಪಾರ್ಟೆಂಟ್ ಇದು. ಏನ್ರಿ ಇಂಪಾರ್ಟೆಂಟ್? ಅದಕ್ಕೆ ಇಂಪಾರ್ಟೆಂಟ್ ಅಂತ ಬರ್ದ್ಬಿಟ್ಟೆ ನಾನಲ್ಲಿ. ಎಕ್ಸಾಮ್ಟೆಡ್ ಐಟಮ್ಸ್ ಅಂದ್ರೆ, ಎಕ್ಸಾಮ್ಟೆಡ್ ಐಟಮ್ಸ್ ಅಂದ್ರೆ ಏನ್ರಿಪ್ಪ? ಯಾವ ಐಟಮ್ಸ್ ತಗೋಬೇಡ್ರಿ ಅಂತ, ತಗೋಬಾರ್ದು ಅಂದ್ರೆ, ಹೌದಲ್ಲ? ಓಕೆ, ಕನ್ನಡ ಅಡ್ಜಸ್ಟ್ ಮಾಡ್ರಿ ನಂದ. ಎಕ್ಸಾಮ್ಟೆಡ್ ಐಟಮ್ಸ್ ಅಂದ್ರೆ ಏನ್ರಿ? ನಾಟ್ ಇನ್ಕ್ಲೂಡೆಡ್. ಇದು ಎಲ್ಲ ಐಟಮ್ಸ್ ತಗೋಬೇಡ್ರಿ ಅಂತ. ತಿಳಿತ್ರಿ? ಎಕ್ಸಾಮ್ಟೆಡ್ ಐಟಮ್ಸ್ ನಾಟ್ ಇನ್ಕ್ಲೂಡೆಡ್ ಅಂದ್ರೆ ಏನ್ರಿಪ್ಪ? ಇದು ಎಲ್ಲ ಐಟಮ್ಸ್ ಕ್ವಶನ್ ಒಳಗೆ ಬಂತ್ರಿ, ಆವಾಗ ತಗೋಬೇಡ್ರಿ, ಎಕ್ಸಾಮ್ಟ್ ಮಾಡ್ಬಿಡ್ರಿ, ತಗೋಬೇಡ್ರಿ. ಇದು ನಾಟ್ ಇನ್ಕ್ಲೂಡೆಡ್ ಅಂತ ನೋಡ್ ಬರ್ಬೇಕಲ್ಲ. ತಿಳಿತ್ರಿ? ಕ್ವಶನ್ ಒಳಗೆ ಇದು ಐಟಮ್ಸ್ ಕೊಟ್ಟಿದಂದ್ರೆ ಇದು ಐಟಮ್ಸ್ ತಗೋಬೇಡ್ರಿ, ಇದು ನಾಟ್ ಇನ್ಕ್ಲೂಡೆಡ್, ಇಲ್ಲಾಂದ್ರೆ ಇದು ಎಕ್ಸಾಮ್ಟೆಡ್ ಅಂತ ಬರಿಬೇಕು. ತಿಳಿತ್ರಿ? ಬರ್ರಿ. ಫಸ್ಟ್ ಯಾವ ಐಟಮ್ಸ್ ತಗೋಬೇಡ್ರಿ? ಇದು ಕಮಿಷನ್ ಆನ್ ಸೇಲ್ ಅಂಡ್ ಪರ್ಚೇಸ್ ಆಫ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆಯ್ತು ರೀ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್, ಇದು ಬರಂಗಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಬರಂಗಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ. ಇನ್ ಇಂಡಿಯಾ ಬರಂಗಿಲ್ಲ. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ಬರಂಗಿಲ್ಲ. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಫಾರಿನ್ ಕಂಟ್ರಿ ತಗೋಬೇಕು. ಇನ್ನು ಫಾರಿನ್ ಕಂಟ್ರಿ ತಗೋಬೇಕ್ರಿ, ಬಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಇಂಡಿಯಾ ತಗೋಬೇಡ್ರಿ. ಓಕೆ, ನೆಕ್ಸ್ಟ್ ಇನ್ಕಮ್ ಫ್ರಾಮ್ POSB, ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. POSB ಬರಂಗಿಲ್ಲ. ನೆಕ್ಸ್ಟ್ ಇನ್ಕಮ್ ಫ್ರಾಮ್ UTI, ಯೂನಿಟ್ಸ್ ಆಫ್ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಬರಂಗಿಲ್ಲ. ನೆಕ್ಸ್ಟ್
ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್, ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಬರಂಗಿಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ NSC ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್ ಬರಂಗಿಲ್ರಿ. NSC ನ್ಯಾಷನಲ್ ಸೇವಿಂಗ್ಸ್ ಯಾವ್ದು ಇರಲಿ, ಇದು 8th ಇಶ್ಯೂ 6th ಇಶ್ಯೂ ಯಾವುದೇ ಇರಲಿ ಬರಂಗಿಲ್ಲ. ಇಂಟ್ರೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್. ನೆಕ್ಸ್ಟ್ ಜನರಲ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ SOP ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಬರಂಗಿಲ್ಲ. ಓಕೆ, जनरल इंश्योरेंस प्रीमियम ऑन सेल्फ ऑक्युपाइड प्रॉपर्टी बरंगिल्ला. नेनपिट्कोरी ಇದು ಎಲ್ಲ समझ में आया. यहाँ पे जो आइटम्स है देखो, ये आइटम्स हमें कंसिडर नहीं करना, इसको नहीं लेना, इसको एग्जेम्प्टेड करना. क्वेश्चन में आए तो इसको नहीं लेना. कौन कौन से आइटम्स है वो? कमीशन ऑन सेल एंड परचेज ऑफ कैपिटल इन्वेस्टमेंट्स नहीं लेना इसको. इंटरेस्ट ऑन कैपिटल इन्वेस्टमेंट बॉन्ड्स इसको भी नहीं लेना. इनकम फ्रॉम एग्रीकल्चर लैंड इन इंडिया नहीं लेना. एग्रीकल्चर लैंड इन फॉरेन कंट्री करके देता, फॉरेन कंट्री कनाडा बांग्लादेश ಅದು वहाँ पे श्रीलंका देता, तब लेना. एग्रीकल्चर लैंड इन इंडिया बोले तो नहीं लेना, बाहरी कंट्री फॉरेन कंट्री तब लेना क्वेश्चन के अंदर. ठीक है. नेक्स्ट इनकम फ्रॉम पोस्ट ऑफिस सेविंग्स बैंक POSB नहीं लेना. इनकम फ्रॉम यूनिट्स ऑफ UTI यूनिट ट्रस्ट ऑफ इंडिया ये भी नहीं लेना. नेक्स्ट कॉस्ट ऑफ लॉटरी टिकट्स नहीं लेना. इंटरेस्ट ऑन नेशनल सेविंग सर्टिफिकेट्स NSC ये भी नहीं लेना. नेक्स्ट जनरल इंश्योरेंस प्रीमियम ऑन SOP सेल्फ ऑक्युपाइड प्रॉपर्टी ये भी नहीं लेना. इतने आइटम्स क्या करना, एग्जामिनेट करना, या तो नॉट इंक्लूडेड करके वहाँ पे लिखना. ठीक है, समझ में आया. बरी नेक्स्ट बरीपा सॉरी बर्थ गिफ्ट्स अಲ್ಲ, ಇದು ಬರ್ಡೇ ಗಿಫ್ಟ್ಸ್. ಸಾರಿ ಇರಲಿ ಬರ್ಡೇ ಗಿಫ್ಟ್ಸ್. ಹಾಂ, ಬರ್ಡೇ ಗಿಫ್ಟ್ಸ್ ಕೊಡ್ತಾರೆ. ಬರ್ಡೇ ಗಿಫ್ಟ್ಸ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು ₹50,000 ಓನ್ಲಿ. ಬರ್ಡೇ ಗಿಫ್ಟ್ಸ್ ಎಷ್ಟು ಮಟ ಲಿಮಿಟ್ ಐತ್ರಿ ನಿಮ್ದು? ಲಿಮಿಟ್ ಎಷ್ಟು ರೀ ನಿಮ್ದು? 50,000 ಕ್ವಶನ್ ಅಲ್ಲೇ ಅಮೌಂಟ್ ಬರ್ಡೇ ಗಿಫ್ಟ್ಸ್ 50,000 ಒಳಗೆ ಕೊಟ್ರಿ, ಆವಾಗ ಪೂರ ಅಮೌಂಟ್ ಎಕ್ಸೆಂಪ್ಟೆಡ್. 50,000ಕ್ಕಿಂತ ಮ್ಯಾಲೆ ಬಂತ್ರಿ ಆವಾಗ ತಗೋಬೇಕು. ನೆನ್ಪಿಡ್ಕೊರಿದ್ದು ಬರ್ಡೇ ಗಿಫ್ಟ್ಸ್ ಕ್ವಶನ್ ಅಲ್ಲೇ ಬರ್ಡೇ ಗಿಫ್ಟ್ಸ್ ಈಸ್ ₹50,000 ಒಳಗೆ ಅಮೌಂಟ್ ಕೊಟ್ರಿ ಅವರು, ಆವಾಗ ಪೂರ ಅಮೌಂಟ್ ಎಕ್ಸೆಂಪ್ಟೆಡ್, ಫುಲ್ಲಿ ಎಕ್ಸೆಂಪ್ಟೆಡ್. 50,000 ಮೇಲೆ ಕೊಟ್ರಿ ಬರ್ಡೇ ಗಿಫ್ಟ್ಸ್ ಆವಾಗ ತಗೋಬೇಕು. ತಿಳ್ತೀರಿ ಹೆಂಗಂದ್ರೆ ನೋಡ್ರಿಪ್ಪ, ಬರ್ಡೇ ಗಿಫ್ಟ್ಸ್ ಈಗ ಸಪೋಸ್ ಎಷ್ಟು ಕೊಟ್ಟಾನ್ರಿ ಬರ್ಡೇ ಗಿಫ್ಟ್ಸ್ ₹2,000 ಕೊಟ್ಟಾನ್ರಿ ಕ್ವಶನ್ ಅಲ್ಲೇ. ಬರ್ಡೇ ಗಿಫ್ಟ್ಸ್ ₹2,000. ನಿಮ್ದು ಲಿಮಿಟ್ ಎಷ್ಟು ಐತ್ರಿ? 50,000. ನಿಮ್ದು ಲಿಮಿಟ್ ಎಷ್ಟು ರೀ? 50,000. ನೋಡ್ರಿ ಇಲ್ಲೇ 50,000 ಮಟ್ಟ ಎಕ್ಸಾಕ್ಟ್ ಮಾಡ್ಬೇಕು. 50,000 ಮಟ್ಟ ಗೌರ್ಮೆಂಟ್ ನಿಮಗೆ ಇದು ಕೊಡ್ತಾರೆ ಎಕ್ಸಾಕ್ಟ್ ಲಿಮಿಟ್. ನಿಮ್ದು ಬರ್ಡೇ ಗಿಫ್ಟ್ ನಿಮಗೆ ಎಷ್ಟು ಸಿಗ್ತೀರಿ? ಬರ್ಡೇ ಗಿಫ್ಟ್ಸ್ 2,000 ಅಂದರೆ 50,000 ಒಳಗೈತ್ರಿ ಇದು, ಅಂದರೆ ಪೂರ ಅಮೌಂಟ್ ಎಕ್ಸೆಂಪ್ಟೆಡ್. ಬರ್ಡೇ ಗಿಫ್ಟ್ಸ್ ಆಫ್ ₹2,000 ಈಸ್ ಎಕ್ಸೆಂಪ್ಟೆಡ್. ಓಕೆ, ಅಮೌಂಟ್ ಎಷ್ಟು ಸಿಗ್ತೀರಿ ನಿಮಗೆ ಬರ್ಡೇ ಗಿಫ್ಟ್ಸ್? ಈಗ 49,000. ಎಷ್ಟು ಸಿಗ್ತೀರಿ ಅಮೌಂಟ್ ಬರ್ಡೇ ಗಿಫ್ಟ್ಸ್ ಎಷ್ಟು ಸಿಗ್ತೀರಿ ನಿಮಗೆ ಈಗ? 49,000. 50,000 ಒಳಗೈತಲ್ಲ, ಒಳಗಂದ್ರೆ ಏನ್ರಿ? ಪೂರ ಅಮೌಂಟ್ ಎಕ್ಸೆಂಪ್ಟೆಡ್. ಒಳಗೈತ್ರಿ 50,000 ಒಳಗೈತ್ರಿ ಇದು ಅಮೌಂಟ್, ಅದಕ್ಕೆ ಪೂರ ಬರ್ಡೇ ಗಿಫ್ಟ್ಸ್ ಆಫ್ ₹49,000 ಈಸ್ ಎಕ್ಸೆಂಪ್ಟೆಡ್. ತಿಳಿದ್ರಿ? ಓಕೆ, 49,900 ಬರ್ಡೇ ಗಿಫ್ಟ್ಸ್ ಆಫ್ ₹49,900. 50,000 ಒಳಗೈತ್ರಿ, ಇದು ಒಳಗೈತ್ರಿ, ಅಂದರೆ ಬರ್ಡೇ ಗಿಫ್ಟ್ಸ್ ಆಫ್ ₹49,900 ಈಸ್ ಎಕ್ಸೆಂಪ್ಟೆಡ್. ತಿಳಿದ್ರಿ? ಓಕೆ, ನೆಕ್ಸ್ಟ್ 50,000 ಹಾಂ 50,000 ನೋಡ್ರಿಪ್ಪ, ಎಕ್ಸಾಕ್ಟ್ ಸೇಮ್ ಅಲ್ಲ ಅದು. 50,000 ಮಟ್ಟ ಎಕ್ಸಾಮ್ಟರಿ ಅಂತ ಏನ್ರಿ? 50,000 ಮಟ್ಟ ಎಕ್ಸಾಮ್ಟ್ ಐತ್ರಿ. ಅಪ್ ಟು ಅಂದ್ರೆ ಇಲ್ಲೇ ಮಟ್ಟ 50,000 ಮಟ್ಟ. ಎಕ್ಸಾಕ್ಟ್ 50,000 ಐತ್ರಿ ಇದು, ಅಂದರೆ ಎಕ್ಸಾಕ್ಟ್ ಈಕ್ವಲ್ ಬಂತ್ರಿ, ಈಕ್ವಲ್. ಅದಕ್ಕೆ ಬರ್ಡೇ ಗಿಫ್ಟ್ಸ್ ಆಫ್ ₹50,000 ಈಸ್ ಆಲ್ಸೋ ಎಕ್ಸೆಂಪ್ಟೆಡ್. ಯಾಕಂದ್ರೆ ಸೇಮ್ ಲಿಮಿಟ್ ಐತ್ರಿ, ಸೇಮ್ ಲಿಮಿಟ್, ಅದಕ್ಕೆ ಎಕ್ಸೆಂಪ್ಟೆಡ್. ಬರ್ಡೇ ಗಿಫ್ಟ್ಸ್ ಆಫ್ ₹50,000 ಈಸ್ ಎಕ್ಸೆಂಪ್ಟೆಡ್. ತಿಳಿದ್ರಿ? ಈಗ ಸಪೋಸ್ ಬರ್ಡೇ ಗಿಫ್ಟ್ಸ್ ಎಷ್ಟು ಕೊಟ್ಟಾರೆ ನಿಮಗೆ? 51,000. ಬರ್ಡೇ ಗಿಫ್ಟ್ಸ್ ಎಷ್ಟು ಕೊಟ್ಟಾರೆ ಈಗ? 51,000. ನಿಮ್ದು ಲಿಮಿಟ್ ಎಷ್ಟು ಐತ್ರಿ? 51,000. ಇಲ್ಲಿ ಎಷ್ಟು ಕೊಟ್ಟರೆ ನಿಮಗೆ ಸಿಗ್ತೀರಿ ಬರ್ಡೇ ಗಿಫ್ಟ್ಸ್? ನಿಮಗೆ 51,000. ಇದು 50,000ಕ್ಕಿಂತ ಮೇಲೆ ಐತಲ್ಲ, ಜಾಸ್ತಿ ಐತಲ್ಲ. 50,000ಕ್ಕಿಂತ ಇದು ಲಿಮಿಟ್, ನಿಮ್ದು ಲಿಮಿಟ್. ಇಲ್ಲಿ ಎಷ್ಟು ಸಿಗ್ತೀರಿ ನಿಮಗೆ ಬರ್ಡೇ ಗಿಫ್ಟ್ಸ್? 51,000. ಈಗ ಏನು ಮಾಡ್ತೀರಿ? 51,000 50,000ಕ್ಕಿಂತ ಜಾಸ್ತಿ ಐತ್ರಿ, ಈಗ ತಗೋಬೇಕು. ಎಕ್ಸಾಮ್ಟ್ ಆಗಂಗಿಲ್ಲ, ಇದು ತಗೋಬೇಕು, ಯಾಕಂದ್ರೆ ಜಾಸ್ತಿ ಐತ್ರಿ. ಎಷ್ಟು ತಗೋಬೇಕ್ರಿ? ಜಾಸ್ತಿ ಅಮೌಂಟ್ ಎಷ್ಟು ರೀ? 51. ನಿಮಗೆ ಬರ್ಡೇ ಗಿಫ್ಟ್ ಎಷ್ಟು ಸಿಗ್ತೀರಿ ಈಗ? 51,000 ಮೈನಸ್ ನಿಮ್ದು ಲಿಮಿಟ್ ಎಷ್ಟು ರೀ? 50,000. ಜಾಸ್ತಿ ಎಷ್ಟು ಬಂತು ರೀ? 1,000. ಇದು ನಿಮ್ದು ಅಲ್ಲೇ ತೋರಿಸ್ಬೇಕು ನೀವು.
ಅಲ್ಲೇ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಅದು ಕಂಪ್ಯೂಟ್ ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಒಳಗೆ ಇದು ತೋರಿಸ್ಬೇಕು. ಬರ್ಡೇ ಗಿಫ್ಟ್ಸ್ ಬ್ರಾಕೆಟ್ ಒಳಗೆ 51,000 ಮೈನಸ್ 50,000 ಅಂತ ತೋರಿಸ್ಬೇಕು. 1,000 ಡಿಫ್ರೆನ್ಸ್ ತೋರಿಸ್ಬೇಕು ಅಲ್ಲಿ. ಯಾಕ್ರಿ ಜಾಸ್ತಿ ಬಂತ್ರಿ ನಿಮಗೆ ಅಮೌಂಟ್ ಜಾಸ್ತಿ ಬಂತ್ರಿ ಇಲ್ಲಿ ಬರ್ಡೇ ಗಿಫ್ಟ್ಸ್. ಸಪೋಸ್ 60,000 ಬಂತ್ರಿ ಬರ್ಡೇ ಗಿಫ್ಟ್ಸ್. ಎಷ್ಟು ರೀ 60,000 ಬರ್ಡೇ ಗಿಫ್ಟ್ಸ್ ಎಷ್ಟು ಸಿಕ್ತು ರೀ 60,000 ಜಾಸ್ತಿ ಸಿಕ್ತಲ್ಲ. ಇಲ್ಲಿ ಬರ್ಡೇ ಗಿಫ್ಟ್ಸ್ ನಿಮಗೆ 60,000 ಸಿಕ್ತ್ರಿ, ಅಲ್ಲಿ ಲಿಮಿಟ್ ಎಷ್ಟು ಐತ್ರಿ 50,000 ಐತ್ರಿ, ಅಂದ್ರೆ ಜಾಸ್ತಿ ಬಂತ್ರಿ ನಿಮಗೆ ಬರ್ಡೇ ಗಿಫ್ಟ್ಸ್. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ 60,000 ಮೈನಸ್ ಲಿಮಿಟ್ ಎಷ್ಟು ರೀ 50,000 ಎಷ್ಟು ಬಂತ್ರಿ ಇಲ್ಲಿ 10,000 ಡಿಫ್ರೆನ್ಸ್ ಎಷ್ಟು ರೀ 10,000 ಅದು ಟ್ಯಾಕ್ಸೇಬಲ್ ತೋರಿಸ್ಬೇಕಿದು ತಿಳಿತ್ರಿ. ಹಾಂ ಈ ಥರ ಆಯ್ತು ನೋಡ್ರಿಪ್ಪ ಕೇಸ್. समझ में आप लोगों को क्या करना, बर्थडे गिफ्ट्स तुम्हारा कहाँ तक एग्जाम्प्ट है, लिमिट है 50,000 तक एग्जाम्प्ट है. अगर तुम्हारा क्वेश्चन के अंदर बर्थडे गिफ्ट्स इज ₹50,000 के अंदर दिया तो पूरा अमाउंट क्या होता एग्जेम्प्टेड होता. अगर बर्थडे गिफ्ट्स क्वेश्चन के अंदर 50,000 के ऊपर दिया तो जितना ज्यादा था देखो 50,000 के ऊपर कितना ज्यादा था देखो उतना टैक्सेबल. समझ में आया. बर्थडे गिफ्ट्स कितना दिया अभी रुपीज है, बर्थडे गिफ्ट्स इज रुपीज 2,000 करके दिया उन्हें. क्या करके दिया, बर्थडे गिफ्ट इज ₹2,000 करके. ये 2,000 50,000 से कम है नहीं तो क्या होता पूरा अमाउंट एग्जेम्प्टेड. बर्थडे गिफ्ट ऑफ ₹2,000 इज एग्जेम्प्टेड बिकॉज इट इज लेस देन 50,000. लेस देन 50,000 है तो पूरा एग्जाम करना. ठीक है. अगर ये बर्थडे गिफ्ट अमाउंट कितना है इसका 49,000 है. बर्थडे गिफ्ट्स का अमाउंट कितना है अभी 49,000 है. ये 49,000 है 50,000 के अंदर है, लेस देन है तो बर्थडे गिफ्ट्स ऑफ ₹49,000 इज एग्जेम्प्टेड. क्यों, बिकॉज इट इज लेस देन 50,000. ओके. आप यहाँ पे दिया, अब मैं यहाँ पे दिया एग्जैक्ट 50,000 दिया. कितना एग्जैक्ट 50,000, एग्जैक्ट 50, एग्जैक्ट 50, एग्जैक्ट 50 सेम है नहीं, फिर भी ये क्या होता एग्जेम्प्ट होता. बर्थडे गिफ्ट ऑफ ₹50,000 इज एग्जेम्प्टेड बिकॉज द लिमिट इज 50,000 ओनली. यहाँ तक लिमिट होता. अब यहाँ पे मैं आंसर कितना दिया आपने, बर्थडे गिफ्ट ऑफ ₹51,000 दिया. अब कितना है बर्थडे गिफ्ट तुम्हें कितना रिसीव कर रहे हैं 51,000. यहाँ पे तुम्हारा लिमिट कितना है 50,000, ज्यादा है नहीं. अब टैक्सेबल होता. अब क्या होता वहाँ पे आज लिखना एडजस्टमेंट बर्थडे गिफ्ट रुपीज, बर्थडे गिफ्ट रुपीज लिखना ब्रैकेट में. कितना रिसीव करे तुम्हें 51,000 माइनस लिमिट कितनी है 50,000, कितना ज्यादा आया 1,000. ए टैक्सेबल 1,000 ये टैक्सेबल. समझ में आया. अगर ज्यादा रिसीव करे तो टैक्सेबल, कम रिसीव करे तो फुल्ली एग्जेम्प्टेड. ये कॉन्सेप्ट है. ओके नेक्स्ट ಬರ್ರಿಪ್ಪ ಏನೈತ್ರಿ ಫ್ಯಾಮಿಲಿ ಪೆನ್ಷನ್. ಫ್ಯಾಮಿಲಿ ಪೆನ್ಷನ್ ಲಿಮಿಟ್ ಐತೆ ನೋಡ್ರಿ. ಫ್ಯಾಮಿಲಿ ಪೆನ್ಷನ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು 1/3 ಆಫ್ ಅಮೌಂಟ್ ಅವರು ಕೊಡ್ತಾರಿ. ಫ್ಯಾಮಿಲಿ ಪೆನ್ಷನ್ ಈ ತರ ಅಡ್ಜಸ್ಟ್ಮೆಂಟ್ ಕೊಡ್ತಾರಿ. ಫ್ಯಾಮಿಲಿ ಪೆನ್ಷನ್ is rupees 20,000, sorry is rupees 10,000. ಏನು ಕ್ವಶನ್ ಐತ್ರಿ, ಫ್ಯಾಮಿಲಿ ಪೆನ್ಷನ್ ಈಸ್ ₹10,000. ಹಾಂ ಬರ್ರಿ ಯಾವಾಗ ನೆನ್ಪಿಡ್ಕೊಳಿದ್ದು ಫ್ಯಾಮಿಲಿ ಪೆನ್ಷನ್ ಈಸ್ ₹10,000 ಅಂತ ಕೊಟ್ಟಾರಿ. ನೆನ್ಪಿಡ್ಕೊರಿ ಯಾವಾಗಲೂ ಫ್ಯಾಮಿಲಿ ಪೆನ್ಷನ್ ಅಮೌಂಟ್ 15,000 ಒಳಗೆ ಬಂತು ರೀ. ಫ್ಯಾಮಿಲಿ ಪೆನ್ಷನ್ ಅಮೌಂಟ್ 15,000 ನೋಡ್ರಿ, 15,000 ಒಳಗೆ ಬಂತು ರೀ. ತಿಳಿತ್ರಿ ನಿಮಗೆ. ಫ್ಯಾಮಿಲಿ ಪೆನ್ಷನ್ ಯಾವಾಗಲೂ 15,000ಕ್ಕಿಂತ ಕಮ್ಮಿ ಬಂತು ರೀ, ಆವಾಗ ಪೂರಾ ಅಮೌಂಟ್ ಎಕ್ಸೆಂಪ್ಟೆಡ್. ತಿಳಿತ್ರಿ. ಯಾವಾಗ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ರೀ. ಫ್ಯಾಮಿಲಿ ಪೆನ್ಷನ್ ಯಾವಾಗಲೂ ಕ್ವಶನ್ ಅಲ್ಲೇ 15,000ಕ್ಕಿಂತ ಒಳಗೆ ಬಂತು ರೀ, 15,000ಕ್ಕಿಂತ ಕಮ್ಮಿ ಬಂತು ರೀ ಇಲ್ಲಿ ಅಮೌಂಟ್, ಆವಾಗೇನ್ರಿ पूरा अमाउंट फैमिली पेंशन ऑफ ₹10,000 is exempted because it is less than 15,000. ओके ಇದು ಕಾನ್ಸೆಪ್ಟ್ ನೆನಪಿಡಬೇಕು. ಸಪೋಸ್ ಫ್ಯಾಮಿಲಿ ಪೆನ್ಷನ್ ಎಷ್ಟು ಬಂತು ರೀಪ್ಪ ಈಗ 30,000. ಎಷ್ಟು ಬಂತು ರೀ ಫ್ಯಾಮಿಲಿ ಪೆನ್ಷನ್ 30,000. 15,000ಕ್ಕಿಂತ ಜಾಸ್ತಿ ಐತ್ರಿ ಇದು. 15,000ಕ್ಕಿಂತ ಜಾಸ್ತಿ ಐತ್ರಿ ಅಮೌಂಟ್. ಆವಾಗ ರೀ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. ಆವಾಗ ಏನ್ರಿ ಫಾರ್ಮುಲಾ ಅಪ್ಲೈ ಮಾಡ್ಬೇಕು. 1/3 ಆಫ್ ಅಮೌಂಟ್ ಅಲ್ಲ ಅದು, 1/3 ಆಫ್ ಅಮೌಂಟ್ ಅಂದರೆ ಇದು 30,000 और ₹15,000 ಏನ್ರಿ ಲೋವೆಸ್ಟ್ ನೋಡ್ಬೇಕು ಮಾಡ್ರಿ. 1/3 ಇಂಟು 30,000 1/3 ಇಂಟು 30,000 और 15,000 ಮಾಡಿದ್ದು. 1/3 ಇಂಟು 30,000 ಮಾಡ್ರಿ ಎಷ್ಟು 10,000 ಅಲ್ಲ.
10,000 or 15,000. 10,000 or 15,000 ಏನ್ರಿ ಇಲ್ಲೇ ವಿಚ್ ಲೋವೆಸ್ಟ್ ಇಸ್ ದಿ ಆನ್ಸರ್. ಲೋವೆಸ್ಟ್ ಯಾವ್ದು ಲೋವೆಸ್ಟ್ ಐತಿ ನೋಡ್ಬೇಕ್ರಿ. ಲೋವೆಸ್ಟ್ ಇಸ್ ಆನ್ಸರ್. ಯಾವ್ದು ಲೋವೆಸ್ಟ್ ಐತ್ರಿ? 10,000 ಲೋವೆಸ್ಟ್ ಐತ್ರಿ, 15,000 ಲೋವೆಸ್ಟ್ ಐತ್ರಿ, 10,000 ಲೋವೆಸ್ಟ್ ಐತ್ರಿ. ಏನ್ರಿ 10,000 ಲೋವೆಸ್ಟ್ ಐತ್ರಿ. ಅದು ನಿಮ್ದು ಆನ್ಸರ್. ಇದು ನಿಮ್ದು ಫ್ಯಾಮಿಲಿ ಪೆನ್ಷನ್ ಆನ್ಸರ್. ಇದು ನಿಮ್ದು ಆನ್ಸರ್ ನೆನ್ಪಿಡ್ಕೊ. ಇದು ತಿಳಿತೀರಿ. ಯಾವಾಗಲೂ ಫ್ಯಾಮಿಲಿ ಪೆನ್ಷನ್ ಕ್ವಶನಲ್ಲೇ 15,000ಕಿಂತ ಕಮ್ಮಿ ಬಂತ್ರಿ ಆವಾಗ ನೋಡ್ರಿ. ಯಾವಾಗಲೂ ಫ್ಯಾಮಿಲಿ ಪೆನ್ಷನ್ ಇಲ್ಲೇ ಅಡ್ಜಸ್ಟ್ಮೆಂಟ್ ಅಲ್ಲೇ 15,000ಕಿಂತ ಕಮ್ಮಿ ಬಂತ್ರಿ. ಇಲ್ಲೇ ಕಮ್ಮಿ ಆವಾಗ ಪೂರಾ ಅಮೌಂಟ್ ಎಕ್ಸೆಂಪ್ಟೆಡ್. ಫ್ಯಾಮಿಲಿ ಪೆನ್ಷನ್ ಆಫ್ ರುಪೀಸ್ 10,000, 14,000, 15,000 ಮಟ್ಟ ಐತ್ರಿ ಲಿಮಿಟ್. 14,000, 13,000, 12,000, 11,000 ಇಸ್ ಎಕ್ಸೆಂಪ್ಟೆಡ್. ತಿಳಿತ್ರಿ ಆ ಕಂಡೀಷನ್. ಮತ್ತು ಫ್ಯಾಮಿಲಿ ಪೆನ್ಷನ್ ಇಲ್ಲೇ 15,000ಕಿಂತ ಜಾಸ್ತಿ ಬಂತ್ರಿ. 15,000ಕಿಂತ ಜಾಸ್ತಿ ಬಂತ್ರಿ ಇಲ್ಲೇ ಆವಾಗ ಇದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು. 1/3 ಆಫ್ ಅಮೌಂಟ್ ಆರ್ 15,000. 1/3 ಇಂಟು 30,000 ಆರ್ 15,000 ಇದು ಫಿಕ್ಸ್. ಇದು 1/3 ಇಂಟು 30,000 ಆರ್ 15,000 ಎಷ್ಟು ಬಂತ್ರಿ ಇಲ್ಲಿ? 10,000 ಆರ್ 15,000. ಏನು ನೋಡ್ಬೇಕ್ರಿ? ಲೋವೆಸ್ಟ್ ನೋಡ್ಬೇಕ್ರಿ. ಈ ಅಮೌಂಟ್ ಮತ್ತು ಈ ಅಮೌಂಟ್ ಒಳಗೆ ಏನ್ರಿ ಲೋವೆಸ್ಟ್ ಯಾವ್ದು ರೀ? 15,000 10,000 10,000 ಲೋವೆಸ್ಟ್ ರೀ. ಇದು ನಿಮ್ದು ಆನ್ಸರ್. ತಿಳಿತ್ರಿ ಹಿಂಗೈತ್ರಿ. समझ में आया आप लोगों को? फैमिली पेंशन हमारा एग्जम्प्टेड है. कहाँ तक लिमिट है? 15,000. देखो यहाँ पे अगर फैमिली पेंशन उन्हें अगर क्वेश्चन के अंदर फैमिली पेंशन कितना दिया? 10,000 दिया. कितना? 10,000. फैमिली पेंशन क्वेश्चन के अंदर कितना दिया? 10,000. ये 10,000 15,000 से कंपेयर करना. अगर तुम्हारा फैमिली पेंशन क्वेश्चन के अंदर 15,000 के अंदर है, 15,000 से कम है, तो क्या होता? Family pension of rupees 10,000 is exempted. Family pension of rupees 11,000 is exempted. Family pension of rupees 12,000 is exempted. Family pension of rupees 13,000 is exempted. Family pension of rupees 14,000 is exempted. 14,000 15,000 के अंदर है, 15,000 से कम है. 14,400 14,900 तक 15,000 आया तो एग्जैक्ट है. एग्जैक्ट 15,000 ಬಂತ್ರಿ ಆವಾಗ 15,000 ಎಕ್ಸಾಕ್ಟ್ ಫ್ಯಾಮಿಲಿ ಪೆನ್ಷನ್ ಆಫ್ ರುಪೀಸ್ 15,000 ಎಕ್ಸಾಕ್ಟ್ ಬಂತ್ರಿ ಆವಾಗ ಎಕ್ಸೆಂಪ್ಟೆಡ್. ಲಿಮಿಟ್ ಸೇಮ್ ಐತ್ರಿ 15,000. ಫ್ಯಾಮಿಲಿ ಪೆನ್ಷನ್ ಆಫ್ ರುಪೀಸ್ 15,000 इज एग्जेम्प्टेड. ओके समझ में आया? एग्जैक्ट 15,000 या तो भी फैमिली पेंशन ऑफ रुपीज 15,000 इज एग्जेम्प्टेड. अब देखो यहाँ पे आप कितना दिया? 30,000 ज्यादा दिया मैं क्वेश्चन के अंदर. फैमिली पेंशन यहाँ पे अमाउंट 15,000 से ज्यादा है, ज्यादा. तब क्या करना? ये फॉर्मूला अप्लाई करना. क्या है फॉर्मूला? 1/3 ऑफ अमाउंट और रुपीज 15,000 लोवेस्ट देखना कौन सा है करके. 1/3 ऑफ अमाउंट पूछा नहीं, अमाउंट बोले तो ये वाला अमाउंट और रुपीज 15,000. 1/3 इंटू 30,000 और 15,000 दोनों में से क्या कितना आया? 10,000 आया. इसका 15,000. क्या देखना? लोवेस्ट. दोनों में से कौन सा लोवेस्ट है? कौन सा है? ये है लोवेस्ट. यही तुम्हारा आंसर. समझ में आया? ऐसे ही कैलकुलेट करना है इसको. ठीक है. आई होप यू गॉट माई पॉइंट A to Z of income from other source. Now ಈಗ ಪ್ರಾಬ್ಲಮ್ ಶುರು ಮಾಡೋಣ್ರಿ. ಓಕೆ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಈಗ ಬರ್ರಿಪ್ಪ ಈಗ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ 5 ಮಾರ್ಕ್ಸ್. 5 ಮಾರ್ಕ್ಸ್ನಾಗ ನಿಮಗೆ ಹೆಂಗೆ ಕ್ವಶನ್ ಕೇಳ್ತಾರಿಪ್ಪ ಅಂತ ಬರ್ರಿ ಡಿಸ್ಕಸ್ ಮಾಡೋಣ್ರಿ. ಏನ್ರಿ ಕ್ವಶನ್ ನಂಬರ್ 1. ಕ್ಯಾಲ್ಕುಲೇಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ವಿನೋದ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನೈತ್ರಿ? ಸಾರಿ ಫಸ್ಟ್ ಐಟಮ್ ಏನೇನ್ರಿ? ಬರ್ಡೇ ಗಿಫ್ಟ್ಸ್ rupees 2,000. ಇದು ಬರ್ಡೇ ಗಿಫ್ಟ್ಸ್ rupees 2,000 50,000ಕಿಂತ ಕಮ್ಮಿ ಐತಲ್ಲ, 15,000 ಒಳಗೈತಲ್ಲ ಅದು ಅಂದ್ರೆ ಪೂರಾ ಅಮೌಂಟ್ ಎಕ್ಸೆಂಪ್ಟೆಡ್. ನಿಮ್ಮ ಕಡೆ ನೋಟ್ಸ್ ಐತ್ರಿ 50,000 ಒಳಗೈತ್ರಿ. ಇದು ಲೆಸ್ ದ್ಯಾನ್ 50,000 ಅಂದ್ರೆ ಎಕ್ಸೆಂಪ್ಟೆಡ್, ಪೂರಾ ಅಮೌಂಟ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ rupees 3,000. ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ಏನು ನೆಟ್ ಅಂತ ಐತ್ರಿ? ನೆಟ್ ಬಂದ್ರೆ 100/70. ಬ್ರಾಕೆಟ್ ಅಲ್ಲಿ ಗ್ರಾಸ್ ಐತ್ರಿ. ಗ್ರಾಸ್ ಅಂದ್ರೆ ಡೈರೆಕ್ಟ್ ತಗೋಬೇಕು. ಬ್ರಾಕೆಟ್ ಒಳಗೆ ಗ್ರಾಸ್ ಇಲ್ಲ, ನೆಟ್ ಇಲ್ಲ, ಏನು ಇಲ್ಲ ಅಂದ್ರೆ ಏನ್ರಿ? ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ಗ್ರಾಸ್ ಇಲ್ಲ, ನೆಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು. 3,000 ತಗೋಬೇಕು. ಗ್ರಾಸ್ ಬಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು. ನೆಟ್ ಅಂತ ಬಂದ್ರೆ 100/70 ಅಂತ ಬರೀಬೇಕು. ಏನ್ರಿ? ವಿನ್ನಿಂಗ್ಸ್ಗೆ. ಓಕೆ ಈಗ ಏನ್ರಿ? ಡೈರೆಕ್ಟ್ ಅಮೌಂಟ್ ತಗೋಬೇಕಂದ್ರೆ ಏನು ಇಲ್ಲ, ಬ್ರಾಕೆಟ್ ಒಳಗೆ ಗ್ರಾಸ್ ಇಲ್ಲ, ನೆಟ್ ಇಲ್ಲ. ಸಮಜ್ ಮಾಯಾ? ನೆಕ್ಸ್ಟ್
ಫಸ್ಟ್ ಪ್ರೈಸ್ ಫಾರ್ ಕಾಯಿನ್ ಕಲೆಕ್ಷನ್ ₹1000. ಇದ್ರ ಬಗ್ಗೆ ನಮ್ಮ ಕಡೆ ಏನೂ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ. ಇದು ಎಕ್ಸೆಪ್ಟ್ ಮಾಡ್ಬೇಕ್ರಿ, ಇದು ತಗೋಬೇಕ್ರಿ, ಬ್ಯಾಡ್ರಿ ಅಂತ ಏನಿಲ್ಲ. ಅಂದ್ರೆ ತಗೋಬೇಕು, ನಾರ್ಮಲ್ ಪ್ರಾಬ್ಲಮ್ ಇದು ನಾರ್ಮಲ್. ಫಸ್ಟ್ ಪ್ರೈಸ್ ಫಾರ್ ಕಾಯಿನ್ ಕಲೆಕ್ಷನ್ ತಗೋಬೇಕ್ರಿ. ನೆಕ್ಸ್ಟ್ ಅನ್ಕ್ಲೇಮ್ಡ್ ಮನಿ ಪರ್ಸ್ ಫೌಂಡ್ ಆನ್ ದಿ ರೋಡ್ ₹3000. ನಮ್ಮ ಕಡೆ ಇನ್ಫಾರ್ಮೇಶನ್ ಇಲ್ಲ. ಇದು ಎಕ್ಸ್ಕ್ಲೂಡ್ ಮಾಡ್ರಿ, ಎಕ್ಸಾಮ್ ಮಾಡಿ ಅಂದ್ರೆ ಏನೂ ಇಲ್ಲ ಇನ್ಫಾರ್ಮೇಶನ್. ಎಕ್ಸಾಮ್ಟೆಡ್ ಐಟಮ್ಸ್ ಐತೆ ನೋಡ್ರಿ, ಆ ಲಿಸ್ಟ್ ಒಳಗೆ ಇದು ಎಲ್ಲ ಐಟಮ್ಸ್ ಇಲ್ಲ. ಅಂದ್ರೆ ನಾರ್ಮಲ್ ತಗೋಬೇಕಿದು, ಹೌದಲ್ಲ? ಇಷ್ಟ ಐಟಮ್ಸ್ ಐತ್ರಿ, ಓನ್ಲಿ 4 ಐಟಮ್ಸ್ ತಗೋಬೇಕು. समझ में आया? सॉल्व करेंगे इसको. हेडिंग एंट्री कंप्यूटेशन, कंप्यूटेशन ऑफ एंट्री इनकम फ्रॉम अदर सोर्सेस, कंप्यूटेशन ऑफ इनकम फ्रॉम अदर सोर्सेस ऑफ मिस्टर यारिದು ಮಿಸ್ಟರ್ ವಿನೋದ್ ಅಲ್ಲ, ಆಫ್ ಮಿಸ್ಟರ್ ವಿನೋದ್. ವಿನೋದ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24. ನಿಮ್ದು ಅಸೆಸ್ಮೆಂಟ್ ಇದು ರೀ 23-24. ಪರ್ಟಿಕ್ಯುಲರ್ಸ್ ರೂಪೀಸ್. ಶುರು ಮಾಡೋಣ್ರಿ. 5 ಮಾರ್ಕ್ಸ್. ಫಸ್ಟ್ ಬರ್ರಿ, ಏನೈತ್ರಿ ಇಲ್ಲೇ ಎ ಅಂತ ಬರೀರಿ. ಎ ಅಡ್ಜಸ್ಟ್ಮೆಂಟ್. ಎ ಏನ್ರಿದು? ಬರ್ಡೇ ಗಿಫ್ಟ್ಸ್. ಬರ್ಡೇ ಗಿಫ್ಟ್ಸ್ ನಾನು ನಿಮ್ಗೆ ಏನು ಹೇಳೀನಿ, ಇದು ಲೆಸ್ ದ್ಯಾನ್ 50,000 ಐತ್ರಿ. ಏನ್ರಿ? ಲೆಸ್ ದ್ಯಾನ್ 50,000. ಲೆಸ್ ದ್ಯಾನ್ 50,000 ಅಂದ್ರೆ ಏನ್ರಿ? ಎಕ್ಸೆಂಪ್ಟೆಡ್. ಬೇಕಂದ್ರೆ ಬರೀರಿ. ಆ್ಯಕ್ಚುಲಿ ಇದು ಬರೋಕೆ ಅವಶ್ಯಕತೆ ಇಲ್ಲ, ಅಲ್ಲೇ ಇಲ್ಲಿನೂ ಬರೋಕೆ ಅವಶ್ಯಕತೆ ಇಲ್ರಿ. ಡೈರೆಕ್ಟ್ ಎಲ್ಲ ಸೊಲ್ಯೂಷನ್ ಮಾಡಿ ನೀವು ಲೆಸ್ಟ್ ಕೆಳಗಡೆ ನೋಟ್ ಅಂತ ಹಾಕಿ, ನೋಟ್ ಬರ್ಡೇ ಗಿಫ್ಟ್ಸ್ ಆಫ್ ₹2000 ಈಸ್ ಎಕ್ಸೆಪ್ಟೆಡ್ ಅಂತ ಬರೀಬಹುದು. ಬಟ್ ನಿಮಗೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ಎಕ್ಸಾಮಲ್ಲಿ. ಅದನ್ನ ಸೀರೀಸ್ ವೈಸ್ ಸಾಲ್ವ್ ಮಾಡ್ತೇನೆ ರೀ. ಓಕೆ, ಬರ್ರಿ. ಬರ್ಡೇ ಗಿಫ್ಟ್ಸ್ ಏನ್ರಿ? ಲೆಸ್ ದ್ಯಾನ್ 50,000 ಅಲ್ಲದು, ಲೆಸ್ ದ್ಯಾನ್ ₹50,000 ಐತ್ರಿ ಇದು ಅಮೌಂಟ್. ಲೆಸ್ ದ್ಯಾನ್ ₹50,000 ಐತ್ರಿ. ಅದಕ್ಕೆ ಏನ್ರಿ ಪೂರ ಅಮೌಂಟ್ ಏನ್ರಿ? ಇದು ಎಕ್ಸೆಂಪ್ಟೆಡ್ ಅಂತ ಬರೀರಿಲ್ಲ. ಎಕ್ಸೆಂಪ್ಟೆಡ್ ತಡೀತ್ರಿ. ಇದು ಬೇಕಂದ್ರೆ ನೀವು ಸೊಲ್ಯೂಷನ್ ಆದ್ಮೇಲೆ ಕೆಳಗಡೆ ನೋಟ್ ಅಂತ ಹಾಕಿ ಬರ್ಡೇ ಗಿಫ್ಟ್ಸ್ ಆಫ್ ₹2000 ಈಸ್ ಎಕ್ಸೆಂಪ್ಟೆಡ್ ಅಂತ ಬರೀಬೇಕು. ಇಲ್ಲಾಂದ್ರೆ ಈ ತರ ಬರೀಬೇಕು. ನಿಮ್ಗೆ ಯಾವ ಕಂಫರ್ಟೇಬಲ್ ಐತೆ ಆಯ್ತು ನೋಡ್ರಿ, ಅದು ಬರೀರಿ. ನಾನು ನಿಮಗೆ ಬೇಸಿಕ್ ಇಂದ ಹೇಳ್ತೇನೆ ರೀ, ಯಾಕಂದ್ರೆ ನಿಮ್ಗೆ ತಿಳಂಗಿಲ್ಲ, ನೋಟ್ ಬರೀಬೇಕು ಅದು. ಅದಕ್ಕೆ ನಾನು ಡೈರೆಕ್ಟ್ ಇಲ್ಲೇ ಹಾಕಿ ನಿಮ್ಗೆ ಹೇಳ್ಬಿಟ್ಟೇನೆ ರೀ. ಓಕೆ, ನೀವು ಇದು ಬೇಕಂದ್ರೆ ಇದು ಮಾಡ್ರಿ, ಇಲ್ಲಾಂದ್ರೆ ಇದು ಬಿಟ್ಟು ಉಳ್ಕಿದೆಲ್ಲ ಮಾಡ್ರಿ. ಇಲ್ಲೇ ನೋಟ್ ಅಂತ ಹಾಕಿ ಬರ್ಡೇ ಗಿಫ್ಟ್ಸ್ ಆಫ್ ₹2000 ಈಸ್ ಎಕ್ಸೆಂಪ್ಟೆಡ್ ಅಂತ ಬರೀರಿ. ಓಕೆ, ಅದು ಬೇಕಂದ್ರೆ ಅದು ಬರೀರಿ, ಇದು ಬೇಕಂದ್ರೆ ಇದು ಬರೀರಿ. समझ में आप लोगों को? ओके, हो गया ए डन ರೀ. ನೆಕ್ಸ್ಟ್ ಈಗ ಏನ್ರಿ? ಬಿ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಅಲ್ಲದು. ವಿನ್ನಿಂಗ್ಸ್ ಫ್ರಮ್, ವೇಟ್ ಅ ಮಿನಿಟ್. ಸೊ ಬರ್ರಿಪ್ಪ, ಈಗ ಆಲ್ರೆಡಿ ಏನಾತ್ರಿಪ್ಪ, ಈಗ ಬರ್ಡೇ ಗಿಫ್ಟ್ಸ್ ಲೆಸ್ ದ್ಯಾನ್ ₹50,000 ಐತ್ರಿ, ಅಂದ್ರೆ ಎಕ್ಸೆಂಪ್ಟೆಡ್ ರೀ ಇದು. ನೆಕ್ಸ್ಟ್ ಏನೈತ್ರಿಪ್ಪ? ಬಿ ವಿನ್ನಿಂಗ್ಸ್ ಫ್ರಮ್, ಇದು ಎ ಆಗಿತ್ತಲ್ಲ, ಎ ಮುಗಿತ್ರಿ. ನೆಕ್ಸ್ಟ್ ಏನ್ರಿ? ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್. ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ, ನೆಟ್ನು ಕೊಟ್ಟಿಲ್ಲ, ಗ್ರಾಸ್ನು ಕೊಟ್ಟಿಲ್ಲ. ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿದ್ದಂದ್ರೆ 100 ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 70, ಯಾಕಂದ್ರೆ ವಿನ್ನಿಂಗ್ಸ್ ಐತ್ರಿ. ಬ್ರಾಕೆಟ್ ಒಳಗೆ ಗ್ರಾಸ್ ಕೊಟ್ಟಿದ್ದಂದ್ರೆ ಡೈರೆಕ್ಟ್ 3000 ಅಮೌಂಟ್ ಇಲ್ಲೇ. ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ ಅಂದ್ರೆ ಸೇಮ್ 3000 ಹೊರಗೆ. ತಿಳಿತ್ರಿ? ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿದ್ದಂದ್ರೆ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ 70. ಬ್ರಾಕೆಟ್ ಒಳಗೆ ಗ್ರಾಸ್ ಕೊಟ್ಟಿದ್ದಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕಿಲ್ಲ. ಬ್ರಾಕೆಟ್ ಒಳಗೆ ಏನು ಕೊಟ್ಟಿಲ್ಲ ಅಂದ್ರೆ ಸೇಮ್ 3000 ತಗೋಬೇಕಿಲ್ಲ. ತಿಳಿತ್ರಿ? ಓಕೆ, ಈಗ ಏನು ಕೊಟ್ಟಿಲ್ಲಲ್ಲ ಅಂದ್ರೆ 3000 ಡೈರೆಕ್ಟ್ ತಗೋರಿ, ಅಮೌಂಟ್ ಇಲ್ಲ. ओके डन, मुझे तो समझ में आया? अगर ब्रैकेट में मैंने नेट करके दिया यहाँ पे, तो अमाउंट 3000 इंटू 100 डिवाइडेड बाय 70 करना उसको, विनिंग्स है इसलिए. हाँ, तब करते. अगर ब्रैकेट में मैंने ग्रॉस करके दिया तब क्या करते? 3000 डायरेक्ट अमाउंट इधर लिखते. ब्रैकेट में कुछ भी नहीं दिया, अब ब्रैकेट में कुछ भी नहीं दिया तो क्या करना? डायरेक्ट 3000 अमाउंट इधर लिख लेना. समझ में आया? ग्रॉस और कुछ भी नहीं दिया तो ऐसे करना. सिर्फ नेट दिया तो फार्मूला आता 100/70 का. कब आता? ನೆಟ್ ಆಯ್ತು ಉತ್ನ ಫಾರ್ಮುಲಾ ಆತ. ತಿಳಿತ್ರಿ ನಿಮಗೆ? ಇಲ್ಲೇ ನೆಟ್ ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿದ್ರೆ ಅಷ್ಟೇ ಫಾರ್ಮುಲಾ ತಗೋಬೇಕು ಇಲ್ಲಿ 100/70, ಇಲ್ಲಾಂದ್ರೆ ತಗೋಬೇಡ್ರಿ. ಓಕೆ, ಮುಗಿತಿರಿದ್ದು. ನೆಕ್ಸ್ಟ್ ಸಿ ಏನೈತ್ರಿಪ್ಪ? ಫಸ್ಟ್ ಪ್ರೈಸ್ ಫಾರ್ ಕಾಯಿನ್ ಕಲೆಕ್ಷನ್ ₹1000. ಇದ್ರ ಬಗ್ಗೆ ನಮಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಎಷ್ಟು ಕೊಟ್ಟ ನೋಡ್ರಿ, ಸೇಮ್ ಟು ಸೇಮ್ ತಗೋಬೇಕು. जैसे दिया वैसे लेना. फर्स्ट प्राइज विनिंग्स नहीं होता. फर्स्ट प्राइज क्या है? विनिंग्स नहीं होता. ये अलग विनिंग्स मेंशन करना उन्हें, तब वो विनिंग्स होता. ग्रॉस नेट देखते हैं हमें वहाँ पे, ग्रॉस और नेट देखते हैं. लेकिन फर्स्ट प्राइज विनिंग्स नहीं होता, ये डायरेक्ट नॉर्मल. ತಿಳಿತ್ರಿ ನಿಮಗೆ?
ಫಸ್ಟ್ ಪ್ರೈಸ್ ಏನ್ರಿ ವಿನ್ನಿಂಗ್ಸ್ ಅಲ್ಲ, ವಿನ್ನಿಂಗ್ಸ್ ಅಂತ ಮೆನ್ಷನ್ ಮಾಡ್ಬೇಕು ಅವರು, ವಿನ್ನಿಂಗ್ಸ್ ಅಂತ ಮೆನ್ಷನ್ ಮಾಡ್ಬೇಕು, ಅದು ವಿನ್ನಿಂಗ್ಸ್ 100/70 ನಾಟ್ ನೆಟ್ ನೋಡ್ತೀವಿ ನಾವು ಬ್ರಾಕೆಟಲ್ಲೇ, ನೆಟ್ ಆಮೇಲೆ ಗ್ರಾಸ್ ನೋಡ್ತೀವಿ ನಾವು ಯಾವಾಗ್ರಿ ವಿನ್ನಿಂಗ್ಸ್ ಒಳಗೆ. ಬಟ್ ಫಸ್ಟ್ ಪ್ರೈಸ್ ಬಂತಲ್ರಿ ಅವಾಗ ವಿನ್ನಿಂಗ್ಸ್ ನಮಗೆ ಸಂಬಂಧ ಇಲ್ಲ, ಇದು ಬೇರೆ, ಫಸ್ಟ್ ಪ್ರೈಸ್ ಬೇರೆ ವಿನ್ನಿಂಗ್ಸ್ ಬೇರೆ. ಓಕೆ, ವಿನ್ನಿಂಗ್ಸ್ ಕೇಸ್ ನೆಟ್ ಅಂದರೆ ಫಾರ್ಮುಲಾ, ಗ್ರಾಸ್ ಅಂದರೆ ಡೈರೆಕ್ಟ್ ಅಮೌಂಟ್, ಏನು ಕೊಟ್ಟಿಲ್ಲ ಅಂದರೆ ಡೈರೆಕ್ಟ್ ಅಮೌಂಟ್. ಬಟ್ ಫಸ್ಟ್ ಪ್ರೈಸ್ ವಿನ್ನಿಂಗ್ಸ್ ಅಲ್ಲ, ಅದು ನಾರ್ಮಲ್ ತಗೋಬೇಕು, ನಾರ್ಮಲ್ ತಗೋರಿ. ಫಸ್ಟ್ ಪ್ರೈಸ್ ಫಾರ್ ಕಾಯಿನ್ ಕಲೆಕ್ಷನ್, ಫಸ್ಟ್ ಪ್ರೈಸ್ ಫಾರ್ ಕಾಯಿನ್ ಕಲೆಕ್ಷನ್ ಎಷ್ಟ್ರಿ ಅಮೌಂಟ್ ಅದು 1000 ತಗೋರಿ ಡೈರೆಕ್ಟ್ ಅಮೌಂಟ್. ಓಕೆ ಮುಗಿತ್ರಿ ಇದು. ನೆಕ್ಸ್ಟ್ ರೀ ಡಿ ತಗೋರಿ, ಏನ್ರಿ ಇದು ಅನ್ಕ್ಲೇಮ್ಡ್ ಮನಿ, ಪರ್ಸ್ ಫೌಂಡ್ ಆನ್ ರೋಡ್, ಎಷ್ಟ್ರಿ ಅಮೌಂಟ್ 3000. ಮುಗಿತ್ರಿ ಇದು. ಎಲ್ಲ ಐಟಮ್ಸ್ ಮುಗಿತಲ್ಲ, ಈಗ ಎಲ್ಲ ಐಟಮ್ಸ್ ಮುಗಿದ ಮೇಲೆ ಟೋಟಲ್ ಮಾಡ್ರಿ. ಎಷ್ಟು ಇದು 3000 ಪ್ಲಸ್ 1000 ಪ್ಲಸ್ 3000 7000 ಅಲ್ಲ, 7000. ಇದು ಏನ್ರಿ ಇದು ಏನೇನು ಕರಿತೀರಿ ನೀವು, ಗ್ರಾಸ್ ಸ್ಯಾಲರಿ, ಗ್ರಾಸ್ ಇನ್ಕಮ್. ಏನ್ರಿದು ಗ್ರಾಸ್ ಇನ್ಕಮ್ ಅಂತ ಹೇಳ್ಬೇಕಿದು. ಲೆಸ್ ಇದ ಒಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57, ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಕೊಟ್ಟಿಲ್ಲ ಇಲ್ಲೇ, ನೀವು ಕಂಪಲ್ಸರಿ ಬರೀಬೇಕು, ನೀವು ಕಂಪಲ್ಸರಿ ಬರೀರಿ, ನೀವು ರೂಢಿ ಇರಬೇಕು ನಿಮಗೆ. ಆ್ಯಕ್ಚುಲಿ ಇದು ನಿಮ್ದು ಆನ್ಸರ್ ಈ ಪ್ರಾಬ್ಲಮಲ್ಲೇ 5 ಮಾರ್ಕ್ಸ್ ಒಳಗೆ ಇದು ನಿಮ್ದು ಆನ್ಸರ್, ಯಾಕಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಕೊಟ್ಟಿಲ್ಲ ಅವರು. ಬಟ್ ನೀವು ಇದು ಪರ್ಫೆಕ್ಟ್ ಮಾಡಿರಿ, ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಕೊಡ್ತಾರೆ, ಸ್ವಲ್ಪ ಪ್ರಾಬ್ಲಮ್ಸಲ್ಲಿ ಕೊಡೋಂಗಿಲ್ಲ ಇದು, ಬಟ್ ನೀವು ಪರ್ಫೆಕ್ಟ್ ಮಾಡಿರಿ. ಟೋಟಲ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತೈತೆ ರೀ, ಆ ಅಮೌಂಟ್ಗೆ ಏನು ಕರಿಬೇಕು ರೀ, ಗ್ರಾಸ್ ಇನ್ಕಮ್ ಅಂತ ಕರಿಬೇಕು. ಇದ ಒಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57, ಇನ್ಕಮ್ ಫ್ರॉम अदर सोर्सेस ಒಳಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 बतते ಏನ್ರಿ 57. यहाँ पे क्या लिखना, डिडक्शन अंडर सेक्शन 57 लिखना. इसके अंदर कंपल्सरी ಒಂದು ಫಿಕ್ಸ್ ಕೊಡಬೇಕು, ಏನ್ರಿ ಕಲೆಕ್ಷನ್ ಚಾರ್ಜಸ್. ನೋಡ್ರಿಪ್ಪ ಇಲ್ಲಿ ನಾರ್ಮಲಿ 99% ಪ್ರಾಬ್ಲಮ್ಸ್ ಒಳಗೆ ಕಲೆಕ್ಷನ್ ಚಾರ್ಜಸ್ ಕೊಡ್ತಾರೆ ರೀ, ತಗೋಬೇಕು. ಕೊಟ್ಟಿದಂದ್ರೆ ತಗೋಬೇಕು, ಕೊಟ್ಟಿಲ್ಲ ಅಂದರೆ ಡ್ಯಾಶ್ ತರ್ತೀರಿ. 99% ಪ್ರಾಬ್ಲಮ್ಸ್ ಒಳಗೆ ಕಲೆಕ್ಷನ್ ಚಾರ್ಜಸ್ ಕೊಡ್ತಾರೆ ರೀ, ಅದಕ್ಕೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಬರೀಬೇಕು. कलेक्शन चार्जेस ಕೊಟ್ಟಿದ್ದಂದ್ರೆ अमाउंट तगोरी, ಕೊಟ್ಟಿಲ್ಲ ಅಂದ್ರೆ डैश ಅಂತ बरीरी. समझ में आप लोगों को 99% प्रॉब्लम्स में क्या करता, कलेक्शन चार्जेस देता. इसलिए लेस डिडक्शन अंडर सेक्शन 57 करना, उसके अंदर कलेक्शन चार्जेस लिखना. अगर उन्हें अमाउंट दिया क्वेश्चन के अंदर तो यहाँ पे अमाउंट लिखना, अगर क्वेश्चन के अंदर अमाउंट नहीं दिया तो डैश लिखना यहाँ पे, ठीक है. लेस डिडक्शन अंडर सेक्शन 57 कलेक्शन चार्जेस ಐತ್ರಿ. ಕಲೆಕ್ಷನ್ ಚಾರ್ಜಸ್ ಕೊಟ್ಟಿಲ್ಲ ಅಂದ್ರೆ ಡ್ಯಾಶ್. ಈಗ ಏನು ಮಾಡ್ಬೇಕ್ರಿ, 7000 ಮೈನಸ್ ಡ್ಯಾಶ್ ಎಷ್ಟು ರೀ 7000 ಮಾಡ್ರಿ. ಇದು ಏನ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈಗ ನಿಮ್ದು ಆನ್ಸರ್ ಮುಗಿತು, ಈಗ ನಿಮ್ದು ಆನ್ಸರ್ ಎಲ್ಲ ಮುಗಿತು. ಏನು ನೋಟ್ಸ್ ಬರಿಬೇಕ್ರಿ ಇಲ್ಲೇ ನೋಡ್ರಿ, ಇಲ್ಲೇ ಎಲ್ಲ ಐಟಮ್ಸ್ ಕವರ್ ಆಗಿತ್ತಲ್ಲ, ಅಲ್ಲಿ ಫಾರ್ಮೆಟ್ ಒಳಗೆ ಎಲ್ಲ ಐಟಮ್ಸ್ ಕವರ್ ಆಗಿತ್ತು ರೀ. ಎಕ್ಸಾಮ್ ಕಡೆ ಎಲ್ಲ ಕವರ್ ಆಗಿತ್ತಲ್ಲ, ಯಾವ ಐಟಮ್ಸ್ ಬಿಟ್ಟಿಲ್ಲ ನೀವು ಇಲ್ಲೇ. ಕ್ವಶನ್ ಒಳಗೆ ನೀವು ಏನು ಐಟಮ್ಸ್ ಬಿಟ್ಟಿಲ್ಲ ಅಂದರೆ ನೋಟ್ಸ್ ಬರಂಗಿಲ್ಲ, ಯಾಕಂದ್ರೆ ಎಲ್ಲ ಐಟಮ್ಸ್ ಕವರ್ ಆಗಿತ್ತು ಇಲ್ಲೇ. ಯಾವ್ದು ಒಂದು ಐಟಮ್ಸ್ ಬಿಡ್ತಿಲ್ರಿ ನೀವು, ಯಾವ್ದು ಒಂದು ಐಟಮ್ಸ್ ಎಕ್ಸಾಮ್ ಕಡೆ ಅಮೌಂಟ್ ಬಿಡ್ತಿಲ್ರಿ, ಆ ನೋಟ ಇಲ್ಲೇ ಬರಿಬೇಕು. ಆ ಅಮೌಂಟ್ पूरा सेंटेंस ಬರಿಬೇಕ್ರಿ. ಬಾಜು ಲಾಸ್ಟ್ ಇಸ್ ನಾಟ್ ಇನ್ಕ್ಲೂಡೆಡ್, ಇಲ್ಲಾಂದ್ರೆ ಈಸ್ ಎಕ್ಸಾಮ್ಟೆಡ್ ಅಂತ ಬರಿಬೇಕು. ಓಕೆ, ಈಗ ನಿಮ್ದು ಆನ್ಸರ್ ಮುಗಿತ್ರಿ. ಓಕೆ, ಸ್ಕ್ರೀನ್ಶಾಟ್ ತಗೋರಿಪ್ಪ. ಸೊ ಈಗ ಬರ್ರಿ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಸೇಮ್ 5 ಮಾರ್ಕ್ಸ್. ಕ್ಯಾಲ್ಕುಲೇಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಪಾಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಓಕೆ, ಫಸ್ಟ್ ಅಡ್ಜಸ್ಟ್ಮೆಂಟ್ ಏನಿತ್ರಿಪ್ಪ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ, ವೆರಿ ಇಂಪಾರ್ಟೆಂಟ್.
ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಟೊಯೋಟಾ ಕಂಪನಿ ಲಿಮಿಟೆಡ್ ₹27,000 ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಬಂತ್ರಿ. ಅವಾಗ ಏನು ಮಾಡ್ಬೇಕ್ರಿ 100/70 ಅಮೌಂಟ್ ಇಂಟು 100/70 ಮಾಡ್ಬೇಕು. ಯಾಕಂದ್ರೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಐತ್ರಿ. ಇಂಪಾರ್ಟೆಂಟ್ ನೋಟ್ಸ್ ಅಲ್ಲಿ ಐತಲ್ಲ ಅದು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ 16% ಅಮೌಂಟ್ ಈ ರೇಟ್ ಕೊಟ್ಟಾರ ಇಲ್ಲಿ. ಇಂಟ್ರೆಸ್ಟ್ ಆನ್ 16% ಡಿಬೆಂಚರ್ಸ್ ಅನ್ಲಿಸ್ಟೆಡ್ ಆಫ್ ಕಿರ್ಲೋಸ್ಕರ್ ಲಿಮಿಟೆಡ್ ₹1,00,000 ವೆರಿ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ಏನು ಕೊಟ್ಟಾರ ಇಲ್ಲಿ ಇಂಟ್ರೆಸ್ಟ್ ಐತ್ರಿ. ಅಮೌಂಟ್ ಕೊಟ್ಟಿಲ್ಲ. ರುಪೀಸ್ ಡ್ಯಾಶ್ ಅಮೌಂಟ್ ಆಸ್ ಇಂಟ್ರೆಸ್ಟ್ ಕೊಡ್ಬೇಕು. ಕೊಟ್ಟಿಲ್ಲ. ಇಂಟ್ರೆಸ್ಟ್ ರೇಟ್ ಐತ್ರಿ ಇಲ್ಲಿ. ಇಂಟ್ರೆಸ್ಟ್ ರೇಟ್ 16%. ಡಿಬೆಂಚರ್ಸ್ ಅನ್ಲಿಸ್ಟೆಡ್ ಓಕೆ ಲಿಸ್ಟೆಡ್ ಆಫ್ ಕಿರ್ಲೋಸ್ಕರ್ ಲಿಮಿಟೆಡ್ ₹1,00,000 1,00,000 ಅಮೌಂಟ್ ಐತ್ರಿ. 1,00,000 ಇಂಟು 16% ಇಂಟು ಡಿಬೆಂಚರ್ಸ್ ಐತ್ರಿ. 100/90 ಮಾಡ್ಬೇಕ್ರಿ. ಬ್ಯಾಡ್ರಿ ಮಾಡಕ್ಕೆ ಹೋಗ್ಬೇಡ್ರಿ 100/90. ಯಾಕ್ರಿ ಟ್ಯಾಕ್ಸ್ ಫ್ರೀ ಕೊಡ್ಬೇಕಿಲ್ಲ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಡ್ಬೇಕು. ಆವಾಗ 100/90 ಮಾಡ್ಬೇಕು. ಏನ್ರಿ ಅವಾಗ 1,00,000 ಇಂಟು 16% ಇಂಟು 100/90 ಮಾಡ್ಬೇಕ್ರಿ. ಯಾವಾಗ್ರಿ ಇಲ್ಲಿ ಬಾಜು ಟ್ಯಾಕ್ಸ್ फ्री डिबेंचर्स ಕೊಡ್ಬೇಕು. आवाज समझ में आया? अगर यहाँ पे बाजू में टैक्स फ्री डिबेंचर्स करके दिया तो 1,00,000 इंटू 16% इंटू 100/90 क्यों टैक्स फ्री डिबेंचर्स है तब. अब टैक्स फ्री डिबेंचर्स नहीं है. ಈಗ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿಲ್ಲ. ಅವಾಗ ಏನು ಮಾಡ್ತೀರಿ 1,00,000 ಇಂಟು 16% ಅಷ್ಟು 100/90 ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇಲ್ಲ. ತಿಳಿತೀರಿ. ರುಪೀಸ್ ಡ್ಯಾಶ್ ಅಮೌಂಟ್ ಆಸ್ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅವರು ಬರೀ ಇಂಟ್ರೆಸ್ಟ್ ರೇಟ್ ಕೊಟ್ಟಾರಿ. ಈಗ ರುಪೀಸ್ ಡ್ಯಾಶ್ ಅಮೌಂಟ್ ಆಸ್ ಇಂಟ್ರೆಸ್ಟ್ ಕೊಟ್ಟಿದ್ರಿ. ₹16,000 ಸಪೋಸ್ ₹16,000 ಆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಅವಾಗ 16,000 ಇಂಟು 100/90. ಯಾಕ್ರಿ ಇಂಟ್ರೆಸ್ಟ್ ಅಮೌಂಟ್ ಐತ್ರಿ. ಬರೀ ಇಂಟ್ರೆಸ್ಟ್ ಅಮೌಂಟ್ ಇದು ಅಮೌಂಟ್ ಕೊಡಂಗಿಲ್ಲ. ಅವಾಗ ಈ ಅಮೌಂಟ್ ಕೊಡಂಗಿಲ್ಲ, ರೇಟ್ ಕೊಡಂಗಿಲ್ಲ. ಅವಾಗ ಏನು ಕೊಡ್ತಾರಿ ₹16,000 ಯಾವುದು ₹10,000 ಆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಕಿರ್ಲೋಸ್ಕರ್ ಲಿಮಿಟೆಡ್ ಅಂತ ಕೊಡ್ತಾರೆ. ಇದು ಅಮೌಂಟ್ ಕೊಡಂಗಿಲ್ಲ. ಅವಾಗ 16,000 ಇಂಟು 10,000 or 16,000 ಇಂಟು 100/90 ಮಾಡ್ಬೇಕಾಗ್ರಿ. ಆಸ್ ಇಂಟ್ರೆಸ್ಟ್ ಐತ್ರಿ. ರಿಸೀವ್ಡ್ ಆಸ್ ಇಂಟ್ರೆಸ್ಟ್. ಅವಾಗ ಈಗ ಕೊಟ್ಟಿಲ್ಲ. ಇಂಟ್ರೆಸ್ಟ್ ರೇಟ್ ಐತ್ರಿ 16%. ಆಮೇಲೆ ಅಮೌಂಟ್ ಐತ್ರಿ. ಆಮೇಲೆ ಡಿಬೆಂಚರ್ಸ್ ಐತ್ರಿ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಲ್ಲ. 1,00,000 ಇಂಟು 16%. ಅದು ನಿಮ್ದು ಆನ್ಸರ್. ನೆಕ್ಸ್ಟ್ ಬರ್ರಿ ಇಂಟ್ರೆಸ್ಟ್ ರಿಸೀವ್ಡ್ ಐತ್ರಿ ನೋಡ್ರಿ. ಇಂಟ್ರೆಸ್ಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಅಂದ್ರೆ ರಿಸೀವ್ಡ್ ಅಂದ್ರೆ ಸೇಮ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಪ್ರೈವೇಟ್ ಅಲ್ಲ, ಗವರ್ಮೆಂಟ್ ನೆನ್ಪಿಡ್ಕೋರಿ. ರುಪೀಸ್ ಡ್ಯಾಶ್ ಅಮೌಂಟ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಕಂಪನೀಸ್ ಅಮೌಂಟ್ ಇಂಟು 100/90 ಮಾಡ್ಬೇಕು. rupees dash amount received as interest on government securities. ಗವರ್ಮೆಂಟ್ ಸೆಕ್ಯೂರಿಟೀಸ್ ಬಂದಂದ್ರೆ 100/90 ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಅಮೌಂಟ್ ತಗೋಬೇಕು 12,000. ತಿಳಿತ್ರಿ. समझ में आया? देखो यहाँ पे रुपीज डैश अमाउंट रिसीव्ड एज इंटरेस्ट ऑन प्राइवेट कंपनीज करके आया. प्राइवेट कंपनीज तब अमाउंट इंटू 100/90 करना. रुपीज डैश अमाउंट रिसीव्ड एज इंटरेस्ट ऑन गवर्नमेंट सिक्योरिटीज करके आया. तब यहाँ पे 100/90 नहीं करना, डायरेक्ट अमाउंट लेना. ತಿಳಿತ್ರಿ ನಿಮಗೆ. रुपीज डैश अमाउंट रिसीव्ड एज इंटरेस्ट ऑन प्राइवेट कंपनीज अमाउंट इंटू 100/90 ಮಾಡ್ಬೇಕು. ಯಾಕಂದ್ರೆ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಐತ್ರಿ. ಆಸ್ ಇಂಟ್ರೆಸ್ಟ್. ಅವಾಗ rupees dash amount received as interest on government companies rupees 12,000 ಬಂತ್ರಿ. ಅವಾಗ ಏನು ಮಾಡ್ತೀರಿ ಡೈರೆಕ್ಟ್ 12,000 ಅಮೌಂಟ್ ಹಚ್ಚಬೇಕು. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಬರ್ರಿ ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ₹70,000 ಬ್ರಾಕೆಟ್ ಒಳಗೆ ನೆಟ್ ಐತ್ರಿ. ನೆಟ್ 70,000 ಇಂಟು 100/90 ಮಾಡ್ಬೇಕು. ಯಾಕಂದ್ರೆ ನೆಟ್ ಐತ್ರಿ. ಸೇಮ್ ಗ್ರಾಸ್ ಕೊಟ್ಟಿದ್ದಂದ್ರೆ ಡೈರೆಕ್ಟ್ 70,000 ಹಚ್ಚಬೇಕು. ಸೇಮ್ ಏನು ಕೊಟ್ಟಿಲ್ಲ, ನೆಟ್ನು ಕೊಟ್ಟಿಲ್ಲ, ಗ್ರಾಸ್ನು ಕೊಟ್ಟಿಲ್ಲ. ಅವಾಗ ಸೇಮ್ 70,000 ಹಚ್ಚಬೇಕಿಲ್ಲ. ನೆಕ್ಸ್ಟ್ ₹1,000 ಪೇಡ್ ಫಾರ್ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್. ಪರ್ಚೇಸ್ ಅಂದ್ರೆ ಏನ್ರಿ ಕಾಸ್ಟ್. ಪರ್ಚೇಸ್ ಅಂದ್ರೆ ಏನ್ರಿ ಕಾಸ್ಟ್ ಆಫ್ ಲಾಟ್ರಿ. ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ ಇಲ್ಲಾಂದ್ರೆ ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಅಂದ್ರೆ ಸೇಮ್ ಬರಂಗಿಲ್ಲ. ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್ ಬರಂಗಿಲ್ಲ. ನಿಮ್ಮ ಕಡೆ ನೋಟ್ಸ್ ಐತ್ರಿ ಎಕ್ಸಾಮಿನೇಟೆಡ್ ಅಮೌಂಟ್ ಅಲ್ಲಿ ಐತ್ರಿ. ಇದು ಬರಂಗಿಲ್ಲ. ನೆಕ್ಸ್ಟ್ ಆ್ಯಂಡ್ ₹200 ಪೇಡ್ ಫಾರ್ ಕಲೆಕ್ಷನ್ ಚಾರ್ಜಸ್. ಕಲೆಕ್ಷನ್ ಚಾರ್ಜಸ್ ಐತೆ ನೋಡ್ರಿ ಇಲ್ಲಿ. ಕಲೆಕ್ಷನ್ ಚಾರ್ಜಸ್ ಎಲ್ಲಿ ಬರ್ತೈತಿ? ಕಲೆಕ್ಷನ್ ಚಾರ್ಜಸ್ ಫಾರ್ ಇಂಟ್ರೆಸ್ಟ್ ಎಲ್ಲಿ ಬರ್ತೈತಿ? ಕಲೆಕ್ಷನ್ ಚಾರ್ಜಸ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಒಳಗೆ ಇದು ಕಲೆಕ್ಷನ್ ಚಾರ್ಜಸ್ ತಗೋಬೇಕು. ಈಗ ಕೊಟ್ಟಾರಲ್ಲ ಈಗ ತಗೋಬೇಕು. ತಿಳಿತ್ರಿ. ಬಟ್ ಕಾಸ್ಟ್ ಇಲ್ಲಾಂದ್ರೆ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ ಬರಂಗಿಲ್ಲ. ಇದು ನಿಮ್ಮ ಕಡೆ ನೋಟ್ಸ್ ಐತಲ್ಲ ಅಲ್ಲ ಐತೆ ನೋಡ್ರಿ ಇದು. ಓಕೆ ಮುಗಿತ್ರಿ. ಚಲೋ ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ಪಾಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ rupees. ಓಕೆ ಸ್ಟಾರ್ಟ್ ಮಾಡೋಣ್ರಿ. ಎ ಇಂದ
ಏನ್ರಿದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಟೊಯೋಟಾ ಕಂಪನಿ ಲಿಮಿಟೆಡ್. ಟೊಯೋಟಾ ಕಂಪನಿ ಲಿಮಿಟೆಡ್. ಓಕೆ ಆಯ್ತಲ್ರಿ. ಓಕೆ ಟ್ಯಾಕ್ಸ್ ಫ್ರೀ ಐತ್ರಿ. ಏನ್ರಿ ಟ್ಯಾಕ್ಸ್ ಫ್ರೀ ಅಂದ್ರೆ 100/90 ಮಾಡ್ಬೇಕು. ಎಷ್ಟ್ರಿ ಅಮೌಂಟ್ ಅದು? 27,000. 27,000 ಇಂಟು 100/90 ಅಲ್ಲ, ವಿನಿಂಗ್ಸ್ ಐತಲ್ರಿ, ವಿನಿಂಗ್ಸ್ ಅವಾಗ ಅಷ್ಟು 100/70. ಬಟ್ ಇಂಟ್ರೆಸ್ಟ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅವಾಗ 100/90 ಮಾಡ್ಬೇಕು. ಮಾಡ್ರಿ ಎಷ್ಟು ಬರ್ತದ್ರಿ ಇದು? 27,000 ಇಂಟು 100/90 ಮಾಡ್ರಿ ಎಷ್ಟ್ರಿ? 30,000 ಬಂತ್ರಿ. ಓಕೆ ನೆಕ್ಸ್ಟ್ ಇದು ಮುಗೀತ್ರಿ. ನೆಕ್ಸ್ಟ್ ಬಿ ಏನ್ರಿದು? ಇಂಟ್ರೆಸ್ಟ್ ಆನ್ interest on 16% ಡಿಬೆಂಚರ್ಸ್ ಬ್ರಾಕೆಟ್ ಅಲ್ಲಿ ಅನ್ಲಿಸ್ಟೆಡ್ ಆಫ್ ಕಿರ್ಲೋಸ್ಕರ್ ಲಿಮಿಟೆಡ್. ಹಾಂ ಅಮೌಂಟ್ ಎಷ್ಟ್ರಿ? ₹1,00,000 ಅಲ್ಲ, ಅದು ₹1,00,000. ಓಕೆ ₹1,00,000 ಅಂದರೆ ಬ್ರಾಕೆಟ್ ತಗೋರಿ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ಟಿಲ್ಲ ಇಲ್ಲ. ಏನ್ರಿ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿಲ್ಲ. ಹಾಂ 1,00,000 ಇಂಟು 16/100 ಇಂಟು 100/90 ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಫ್ರೀ ಕೊಟ್ಟಿಲ್ಲ, ಇಲ್ಲಿ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿಲ್ಲ, ಅದಕ್ಕೆ ಇಲ್ಲಿ ಸಾಕ್ರಿ. ಮಾಡ್ರಿ ಎಷ್ಟು ಬರ್ತದ್ರಿ? 1,00,000 ಇಂಟು 16% ಎಷ್ಟ್ರಿ ಅಮೌಂಟ್? 16,000 ಮುಗಿತರಿದ್ದು ಬಿ. ನೆಕ್ಸ್ಟ್ ಸಿ ಮಾಡ್ರಿ. ಸಿ ಏನಿದು? ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ. ಏನ್ರಿ ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ. ಡೈರೆಕ್ಟ್ ಅಮೌಂಟ್ ಅಂದ್ರೆ ಡೈರೆಕ್ಟ್ ಅಮೌಂಟ್ ತಗೋಬೇಕು ನೀವು. 12,000 ರೇಟ್ ಕೊಟ್ಟಿದ್ದಂದ್ರೆ ರೇಟ್ 10% ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ₹12,000. ಆವಾಗ 12,000 ಇಂಟು 10% ಮಾಡ್ಬೇಕು, ಅಮೌಂಟ್ ತಗೋಬೇಕಿಲ್ಲ ಆವಾಗ. ತಿಳಿತ್ರಿ? ಈಗ ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ, ಡೈರೆಕ್ಟ್ ಅಮೌಂಟ್ ತಗೋರಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ. ಓಕೆ ಮುಗಿತ್ರಿ ಇದು ಸಿ. नेक्स्ट है डी। डी में क्या है, विनिंग्स फ्रॉम लॉटरीज करके है, लो विनिंग्स फ्रॉम लॉटरीज, ವಿನಿಂಗ್ಸ್ ಫ್ರಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ಏನೈತ್ರಿ ನೆಟ್ ಐತ್ರಿ, ನೆಟ್ ಅಂದ್ರೆ ನೆಟ್ ಅಂತ ಬರೀರಿಲ್ಲ ನೆಟ್. ಹಾಂ ಈಗ ಬ್ರಾಕೆಟ್ ತಗೋರಿ ಎಷ್ಟ್ರಿ ಅಮೌಂಟ್ ಅದು 70,000 ಇಂಟು ವೆರಿ ಕೇರ್ಫುಲಿ ವಿನಿಂಗ್ಸ್ ಫ್ರಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ನೆಟ್ ಐತ್ರಿ. ನೆಟ್ ಅಂದ್ರೆ ಏನ್ರಿ ವಿನಿಂಗ್ಸ್ 100/70 ವಿನಿಂಗ್ಸ್ ಐತ್ರಿ ಅದಕ್ಕೆ 70. ಇಂಟ್ರೆಸ್ಟ್ ಅಲ್ಲ ಡಿಬೆಂಚರ್ಸ್ ಅಲ್ಲ, ಅದು 90 ತಗೋರಾಕ ಏನೈತ್ರಿ ಇಲ್ಲೇ ವಿನಿಂಗ್ಸ್ ಐತ್ರಿ 100/70 ಮಾಡ್ಬೇಕು. ಎಷ್ಟ್ರಿ 1 lakh ಅಲ್ಲ 70,000 ಇಂಟು 100/70 ಓಕೆ 1 lakh ರೀ ಅಮೌಂಟ್. ಎಷ್ಟ್ರಿ 1 lakh. ಸಪೋಸ್ ಇಲ್ಲಿ ಗ್ರಾಸ್ ಕೊಟ್ರಿ ಏನ್ರಿ ಗ್ರಾಸ್, ಅವಾಗ ಏನು ಮಾಡ್ತೀರಿ ಡೈರೆಕ್ಟ್ 70,000 ಇಲ್ಲಿ ಹಚ್ಬೇಕು. ಇಲ್ಲಿ ಬ್ರಾಕೆಟ್ ಒಳಗೆ ನೆಟ್ ಕೊಟ್ಟಿಲ್ಲ ಗ್ರಾಸ್ ಕೊಟ್ಟಿಲ್ಲ, ಆವಾಗ ಸೇಮ್ 70,000 ಹಚ್ಬೇಕಲ್ಲಿ. ಓಕೆ ಮುಗಿತಲ್ಲ ಡಿ ಮುಗಿತ್ರಿ. ನೆಕ್ಸ್ಟ್ ಇ ಐತ್ರಿ. ಇ ಏನ್ರಿ ಇದು ₹1,000 ಪೇಡ್ ಫಾರ್ ಪರ್ಚೇಸ್ ಆರ್ ಕಾಸ್ಟ್ ಆಫ್ ಲಾಟ್ರಿ ಟಿಕೆಟ್ಸ್, ಇದು ಬರಂಗಿಲ್ಲ ಬಿಡ್ಬೇಕ್ರಿ. ನೆಕ್ಸ್ಟ್ ₹200 ಪೇಡ್ ಫಾರ್ ಕಲೆಕ್ಷನ್ ಫಾರ್ ಕಲೆಕ್ಷನ್ ಚಾರ್ಜಸ್ ಫಾರ್ ಇಂಟ್ರೆಸ್ಟ್. ಕಲೆಕ್ಷನ್ ಚಾರ್ಜಸ್ ಎಲ್ಲಿ ಬರ್ತೈತ್ರಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಒಳಗೆ. ಈಗ ಬರಂಗಿಲ್ಲ. ಮುಗಿತಲ್ಲ ಈಗ ಐಟಮ್ಸ್ ಎಲ್ಲ ಮುಗಿತಲ್ಲ, ಈಗ ಟೋಟಲ್ ಮಾಡ್ರಿ ಎಷ್ಟ್ರಿ ಟೋಟಲ್ 30,000
plus 16,000 plus 12,000 plus 1 lakh. Actually 1 lakh 58,000. ಎಷ್ಟು ಬಂತು ರೀ? 1,58,000. 1,58,000 ಇದು ಏನ್ರಿ? ಇದು ಗ್ರಾಸ್ ಇನ್ಕಮ್. ಗ್ರಾಸ್ ಇನ್ಕಮ್. ಈಗ ಏನು ಮಾಡ್ತೀರಿ? ಲೆಸ್ ಅಲ್ಲ, ಅದು ಲೆಸ್ ಡಿಡಕ್ಷನ್. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57 ಅಲ್ಲ, ಅಂಡರ್ ಸೆಕ್ಷನ್ 57. ಇದರೊಳಗೆ ಏನ್ರಿ? ಕಲೆಕ್ಷನ್ ಚಾರ್ಜಸ್. ಕಲೆಕ್ಷನ್ ಚಾರ್ಜಸ್ ಐತ್ರಿ. ಕಲೆಕ್ಷನ್ ಚಾರ್ಜಸ್ ಐತೆ ನೋಡ್ರಿ. ಎಷ್ಟು ಐತಿ? 200 rupees ಪರ್ ಮಂತ್ ಅಲ್ಲದು. ಡೈರೆಕ್ಟ್ rupees 200 ತಗೋರಿ. 200 ಅಂತ ಏನು ಮಾಡ್ಬೇಕ್ರಿ? ಈಗ ಲೆಸ್ ಮಾಡ್ಬೇಕ್ರಿ. ಇದು ಏನ್ರಿ? ಇನ್ಕಮ್ ಫ್ರಾಮ್ ಅದರ್ ಸೋರ್ಸಸ್. ಮಾಡ್ರಿ. ಎಷ್ಟು ರೀ? minus 200. You will get 1,57,800. 1,57,800 income from other sources. ಮುಗಿತಲ್ಲ? ಈಗ ನಾವು ಒಂದು ಐಟಮ್ ಬಿಟ್ಟಿದ್ರಿಪ್ಪ. ಒಂದು ಐಟಮ್ ಯಾವ್ದು ಐಟಮ್ ಬಿಟ್ಟಿದ್ರಿ ನಾವು? ₹1,000 ಪೇಡ್ ಫಾರ್ ಕಾಸ್ಟ್ ಆರ್ ಪರ್ಚೇಸ್ ಆಫ್ ಲಾಟರಿ ಟಿಕೆಟ್ಸ್ ಅಂತ ಬಿಟ್ಟಿದ್ರಿ ನಾವು. ಅದ್ರ ಬಗ್ಗೆ ನೋಟ್ ಬರೀರಿ. ನೋಟ್ ಏನ್ರಿದು? ನೋಟ ಏನ್ರಿದು? ₹1,000 paid for purchase of lottery tickets, lottery tickets is not included. ಅದು ಕನ್ಸಿಡರ್ ಮಾಡಂಗಿಲ್ಲ ನಾವು. ಇಲ್ಲೇ ಕನ್ಸಿಡರ್ ಅದು ಮಾಡಂಗಿಲ್ಲ. ನಾಟ್ ಈಸ್ ₹1,000 ಪೇಡ್ ಫಾರ್ ಪರ್ಚೇಸ್ ಆಫ್ ಲಾಟರಿ ಟಿಕೆಟ್ಸ್ ಈಸ್ ನಾಟ್ ಇನ್ಕ್ಲೂಡೆಡ್. ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ. ಈಗ ಮುಗಿತ್ರಿ ನಿಮ್ದು ಆನ್ಸರ್. A to Z ಆನ್ಸರ್ ಮುಗಿತ್ರಿ ಈಗ. ಓಕೆ, take the screenshot of this. So now discuss ಮಾಡೋಣ್ರಿ. question number 3. Calculate the taxable income from other sources of Mr. Raj for the assessment year 2023-24. First ಬರ್ರಿ A. Interest on securities issued by Government of India ₹20,000. ಇಲ್ಲಿ ರೇಟ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ರೇಟ್ ಕೊಟ್ಟಿಲ್ಲ. ಡೈರೆಕ್ಟ್ ಆಮೇಲೆ ಏನೈತ್ರಿ? ಗವರ್ಮೆಂಟ್ ಆಫ್ ಇಂಡಿಯಾ ಐತ್ರಿ. ಏನ್ರಿ? ಗವರ್ಮೆಂಟ್ ಆಫ್ ಇಂಡಿಯಾ. ಯಾವ್ದು ಗವರ್ಮೆಂಟ್ ಇರಲಿ, ಗವರ್ಮೆಂಟ್ ಐತ್ರಿ. ಓಕೆ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಇರಲಿ, ಕರ್ನಾಟಕ ಗವರ್ಮೆಂಟ್ ಇರಲಿ, ಯಾವ ಗವರ್ಮೆಂಟ್ ಇರಲಿ, ಬಟ್ ಗವರ್ಮೆಂಟ್ ಐತ್ರಿ. ರೇಟ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ಕೊಟ್ಬಿಟ್ಟಾರಿ. ಡೈರೆಕ್ಟ್ ಅಮೌಂಟ್. ಈಗ ಏನು ತಗೋಬೇಕ್ರಿ? ಡೈರೆಕ್ಟ್ ಅಮೌಂಟ್ ತಗೋಬೇಕು. ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಂದ್ರೆ 10% ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ₹20,000. ಅವಾಗ ಏನು ಮಾಡ್ತೀರಿ? 20,000 ಇಂಟು 10% ಮಾಡ್ತೀರಿ ಅವಾಗ. ಓಕೆ, ಈಗ ಕೊಟ್ಟಿಲ್ಲ, ರೇಟ್ ಕೊಟ್ಟಿಲ್ಲ, ಡೈರೆಕ್ಟ್ ಅಮೌಂಟ್ ತಗೋರಿ. ಡನ್. ನೆಕ್ಸ್ಟ್, ವಿನ್ನಿಂಗ್ಸ್ ಫ್ರಾಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ನೆಟ್ ಐತಿರಿ. 14,000 ಇಂಟು 100 ಡಿವೈಡೆಡ್ ಬೈ 70 ವಿನ್ನಿಂಗ್ಸ್ ಐತ್ರಿ. ಓಕೆ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ XYZ ಕಂಪನಿ ಲಿಮಿಟೆಡ್ ₹3,600. ಓಕೆ, ನೋ ಪ್ರಾಬ್ಲಮ್. ಇಲ್ಲೇ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇಲ್ಲ. ಬಟ್ XYZ ಕಂಪನಿ ಐತ್ರಿ, ಅಂದ್ರೆ ಪ್ರೈವೇಟ್ ಕಂಪನಿ. ಯಾವ್ದು ಒಂದು ಕಂಪನಿ, ಬಟ್ ಪ್ರೈವೇಟ್ ಕಂಪನಿ ಐತ್ರಿ. ಏನ್ರಿ? ಇಲ್ಲಿ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಕೊಟ್ಟಿಲ್ಲ, ಬಟ್ ಏನ್ರಿ? ಡಿಬೆಂಚರ್ಸ್ ಆಫ್ ಪ್ರೈವೇಟ್ ಕಂಪನಿ ಐತ್ರಿ. XYZ ಅಂದ್ರೆ ಏನ್ರಿ? ಪ್ರೈವೇಟ್ ಕಂಪನಿ. ನೆನ್ಪಿಡ್ಕೋರಿ. ಓಕೆ. ಇಂಟ್ರೆಸ್ಟ್ ಐತ್ರಿ. ಆಮೇಲೆ ಏನ್ರಿದು? ಇಂಟ್ರೆಸ್ಟ್ ಏನ್ ಮಾಡ್ತೀರಿ ಅವಾಗ? ಅದು ಐತಲ್ಲ ನಮಗೆ ಡ್ಯಾಶ್ ರುಪೀಸ್ ಡ್ಯಾಶ್ ಇಂಟ್ರೆಸ್ಟ್ rupees dash received as interest on private company. Idu adjustment adu. Idu adjustment. Rupees dash received as interest on a private company. Idu adjustment.
समझ में आया? रुपीज डैश रिसीव्ड एज इंटरेस्ट ऑन प्राइवेट कंपनी, यही एडजस्टमेंट हो। अब यहाँ पे क्या करना, रिसीव्ड रुपीज डैश ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಅ ಪ್ರೈವೇಟ್ ಕಂಪನಿ, ಇದು ಅಡ್ಜಸ್ಟ್ಮೆಂಟ್ ರೀ. ಏನು ಮಾಡ್ತೀರಿ ಈಗ, ಅಮೌಂಟ್ ಇಂಟು 100/90 ಮಾಡ್ತೀರಿ, ಇದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಬರ್ರಿ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ₹2000. ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಇರಲಿ ಫಾರಿನ್ ಕಂಪನಿ ಇರಲಿ ತಗೋಬೇಕೀಗ. CBCS ಅವರಿಗೆ ಮತ್ತು ರಿವೈಸ್ಡ್ ಸಿಲೆಬಸ್ ಅವರಿಗೆ ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಎಕ್ಸೆಂಪ್ಟೆಡ್ ಇತ್ತು ರೀ, ಎಕ್ಸೆಂಪ್ಟೆಡ್. ಬಟ್ ನೀವು NEP ನಿಮಗೆ ಟ್ಯಾಕ್ಸೇಬಲ್ ಐತ್ರಿ. ಇದು ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಬರಲಿ ಡಿವಿಡೆಂಡ್ ಫ್ರಾಮ್ ಫಾರಿನ್ ಕಂಪನಿ ಬರಲಿ ನೀವು ತಗೋಬೇಕು, ಡೈರೆಕ್ಟ್ ತಗೋಬೇಕು ಅಮೌಂಟ್. ನೆಕ್ಸ್ಟ್ ರೀ, ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ₹6000. ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲ, ಏನು ರೀತಿ, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಸಪೋಸ್ ಈಗ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಬಂತ್ರಿ, ಆವಾಗ ಎಕ್ಸೆಂಪ್ಟೆಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಎಲ್ಲಿ ಕೊಟ್ಟಿಲ್ಲ ಮುಂದೆ, ಇದು ಏನ್ರಿಪ್ಪ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಕೊಟ್ಟಿಲ್ಲ ಅಂದರೆ ಇಂಡಿಯಾ ಅಂತ ಅನ್ಕೋಬೇಕು, ನೀವು ಇಂಡಿಯಾ ಅಂತ ಅನ್ಕೋಬೇಕು. ಫಾರಿನ್ ಕಂಟ್ರಿ ಕೊಟ್ಟಿದ್ದಾನೆ ಕೊಡ್ತಾರೆ ಅವರು. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಅಂದರೆ ಎಕ್ಸಾಮ್. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಶ್ರೀಲಂಕಾ, ಬಾಂಗ್ಲಾದೇಶ್ ಆ ಥರ ಕೊಡ್ತಾರೆ, ಆವಾಗ ತಗೋಬೇಕು. ಈಗ ಏನು ಕೊಟ್ಟಿಲ್ಲ ಅಂದರೆ ಇನ್ ಇಂಡಿಯಾ, ಏನು ಕೊಟ್ಟಿಲ್ಲ ಅಂದರೆ ಏನ್ರಿ, ಇನ್ ಇಂಡಿಯಾ. ಕುछ भी नहीं दिया तो क्या हुआ, इन इंडिया. ಇನ್ಕಮ್ ಫ್ರಮ್ ನಾನ್ ಅಗ್ರಿಕಲ್ಚರ್, ಯಾವ देखो क्या दिया, ಏನಿರ್ತೀರಿ ಇಲ್ಲೇ, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದರೆ ತಗೋಬೇಕು. ಅಗ್ರಿಕಲ್ಚರಲ್ ಬರಂಗಿಲ್ಲ, ಬಟ್ ನಾನ್ ಅಗ್ರಿಕಲ್ಚರಲ್ ತಗೋಬೇಕು 6000. ಓಕೆ, ಮುಗಿದಿರಿ ಇಲ್ಲೇ, ಸಾಲ್ವ್ ಮಾಡೋಣ್ರಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ರಾಜ್. ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24 ಪರ್ಟಿಕ್ಯುಲರ್ಸ್ rupees. ಓಕೆ, ಶುರು ಮಾಡ್ರಿ. ಫಸ್ಟ್ ಎ ಏನೈತ್ರಿಪ್ಪ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಲ್ಲ, interest on securities issued by government of India. ಗೌರ್ಮೆಂಟ್ ಆಫ್ ಇಂಡಿಯಾ. ನಾನು ನಿಮಗೆ ಹೇಳಿದಿರಿಪ್ಪ, ರೇಟ್ ಕೊಟ್ಟಿಲ್ಲ ಅಂದರೆ ಡಾಟಾ ಅಮೌಂಟ್ ತಗೋರಿ. 20,000 ರೇಟ್ ಕೊಟ್ಟಿದ್ದಂದ್ರೆ 10% ರೇಟ್ ಕೊಟ್ಟಿದ್ದಂದ್ರೆ 10, 12 ಏನು ರೇಟ್ ಕೊಟ್ಟಿದ್ದಂದ್ರೆ ಅಮೌಂಟ್ ಇಂಟು ರೇಟ್ ತಗೋಬೇಕು, ಆವಾಗ ಅಮೌಂಟ್ ಇಲ್ಲ. ಓಕೆ, ಮುಗಿತ್ರಿ, ಎ ಮುಗಿತ್ರಿ, ये खत्म हुआ. अब क्या है, बी में आओ. यहाँ पे बी में क्या पूछा, विनिंग्स फ्रॉम लॉटरीज नेट. विनिंग्स फ्रॉम लॉटरीज ब्रैकेट नेट. हाँ, ಎಷ್ಟು ಐತ್ರಿ ನೆಟ್ ಐತ್ರಿ, 14,000 ಇಂಟು 100/70. ಯಾಕ್ರಿ, ವಿನಿಂಗ್ಸ್ ಐತ್ರಿ, ಮಾಡ್ರಿ. ಇದು ಎಷ್ಟು ಬರ್ತದೆ ಇದು, 14,000 ಇಂಟು 100/70 ಎಷ್ಟು, 20,000. ಓಕೆ, ನೆಕ್ಸ್ಟ್ ಬಿ ಮುಗಿತ್ರಿ. ಈಗ ಸಿ ಏನ್ರಿದು, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, interest on debentures of XYZ Company Limited. हाँ, ನಾನು ನಿಮ್ಗೆ ಏನು ಹೇಳಿದ್ರಿಪ್ಪ, ಡ್ಯಾಶ್ ರುಪೀಸ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಕಂಪನಿ. ಪ್ರೈವೇಟ್ ಕಂಪನಿ ಬಂದ್ರೆ ಏನು ಮಾಡ್ತೀರಿ, ಅಮೌಂಟ್ ಇಂಟು 3,600, ಅಮೌಂಟ್ ಇಂಟು 100/90. 100/90 ಯಾಕ್ರಿ, ಡಿಬೆಂಚರ್ಸ್ ಐತ್ರಿ, ಡಿಬೆಂಚರ್ಸ್ ಅದ್ರಾಗ 100/90 ಮಾಡ್ಬೇಕು. ಎಷ್ಟು ಈಗ, 4,000. ನೋಟ್ಸ್ ಐತಲ್ರಿ, ನೋಟ್ಸ್ ಸ್ಟಾರ್ಟಿಂಗ್ ಕ್ಲಾಸ್ ಅಲ್ಲಿ ಹೇಳಿ ನಮಗೆ. ಡ್ಯಾಶ್ ರುಪೀಸ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಕಂಪನಿ, ಅಮೌಂಟ್ ಇಂಟು 100/90 ಮಾಡ್ಬೇಕು ಕಂಪಲ್ಸರಿ. ಸಪೋಸ್ ಇದು ಅಡ್ಜಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಗವರ್ಮೆಂಟ್ ಕಂಪನಿ, ಏನ್ರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಏನ್ರಿ, ಗವರ್ಮೆಂಟ್ ಆಫ್ ಇಂಡಿಯಾ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ₹3,600 ಬಂತ್ರಿ. ಆವಾಗ 100/90 ಬರಂಗಿಲ್ಲ, ಏನು ಬರಂಗಿಲ್ಲ, ಡೈರೆಕ್ಟ್ ಎಷ್ಟು ಅಮೌಂಟ್ ಐತೆ ನೋಡ್ರಿ, ಅಷ್ಟು ಅಮೌಂಟ್ ಬರಬೇಕಿಲ್ಲ. ತಿಳಿತ್ರಿ, ಏನು ಕೊಡ್ತಾರಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ₹3,600 ಕೊಡ್ತಾರೆ. ಆವಾಗ ಗವರ್ಮೆಂಟ್ ಆಫ್ ಇಂಡಿಯಾ ಐತಲ್ಲ, ಆವಾಗ 3,600 ಡೈರೆಕ್ಟ್ ತಗೋಬೇಕು. समझ में आप लोगों को? इसके प्लेस पे क्या जाता तुम्हारे को, इंटरेस्ट ऑन डिबेंचर्स ऑफ गवर्नमेंट ऑफ इंडिया ₹3,600 करके देता.
तब यहाँ पे क्या करना, अमाउंट डायरेक्ट लेना 3600, क्यों, गवर्नमेंट ऑफ इंडिया करके है। अब XYZ है मतलब प्राइवेट कंपनी है, इसलिए अमाउंट इंटू 100/90 ತಿಳಿದ್ರಿ, ಇದು ಕೇಸ್ ಐತೆ ನೋಡ್ರಿಪ್ಪ. ಓಕೆ ಸರಿ, ಅದು ಮುಗೀತಲ್ಲ. ನೆಕ್ಸ್ಟ್ ಏನ್ರಿ ಈಗ ಡಿ ಅಲ್ಲ, ಡಿ ಏನ್ರಿ ಇದು, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ತಗೋಬೇಕ್ರಿ. ಇಂಡಿಯನ್ ಬರಲಿ ಫಾರಿನ್ ಬರಲಿ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಾಮ್ ಇಂಡಿಯನ್ ಕಂಪನಿ ಎಷ್ಟೈತ್ರಿ ಅಮೌಂಟ್ 2000 ಡೈರೆಕ್ಟ್ ತಗೋರಿ 2000. ಇದು ಮುಗೀತ್ರಿ, ಡಿ ಮುಗೀತ್ರಿ. ನೆಕ್ಸ್ಟ್ ಇ ಐತ್ರಿ, ಏನಿದು, ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಎಕ್ಸೆಂಪ್ಟೆಡ್, ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ತಗೋಬೇಕು. ಎಷ್ಟ್ರಿ, 6000. ಸೇಮ್ ರೀ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಎಕ್ಸೆಂಪ್ಟೆಡ್. ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ತಗೋಬೇಕು. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಎಕ್ಸೆಂಪ್ಟೆಡ್. ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ತಗೋಬೇಕು, ತಿಳಿತ್ರಿ. ಆಮೇಲೆ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಫಾರಿನ್ ಕಂಟ್ರೀಸ್ ತಗೋಬೇಕು. ಇನ್ಕಮ್ ಫ್ರಾಮ್ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಫಾರಿನ್ ಕಂಟ್ರೀಸ್ ತಗೋಬೇಕು. ಫಾರಿನ್ ಕಂಟ್ರೀಸ್ ಬಂದರೆ ಅಗ್ರಿಕಲ್ಚರಲ್ ಬರಲಿ ನಾನ್ ಅಗ್ರಿಕಲ್ಚರಲ್ ಬರಲಿ ತಗೋಬೇಕು. ಬಟ್ ಇಂಡಿಯಾ ಒಳಗೆ ಅಗ್ರಿಕಲ್ಚರಲ್ ಬರಂಗಿಲ್ಲ, ಇಂಡಿಯಾ ಒಳಗೆ ನಾನ್ ಅಗ್ರಿಕಲ್ಚರಲ್ ತಗೋಬೇಕು. ಹೆಂಗೈತೆ ನೋಡ್ರಿ, ಸಮझ में आप लोगों को. ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಂಡಿಯಾ ಎಕ್ಸೆಂಪ್ಟೆಡ್. इनकम फ्रॉम नॉन एग्रीकल्चरल लैंड इन इंडिया लेना. इनकम फ्रॉम एग्रीकल्चरल लैंड इन फॉरेन कंट्रीज लेना. इनकम फ्रॉम नॉन एग्रीकल्चर लैंड इन फॉरेन कंट्रीज लेना. फॉरेन कंट्रीज में एग्रीकल्चर आने दो या तो नॉन एग्रीकल्चर आने दो, लेना. इंडिया में एग्रीकल्चरल लैंड करके आया तो नहीं लेना. इन इंडिया में नॉन एग्रीकल्चरल लैंड आया तो लेना. ठीक है, एक ऐसा है. हो गया. 6000 ಮುಗಿತಲ್ಲ ಇದು. ಈಗ ಎಲ್ಲ ಮುಗೀತು, ಈಗ ಟೋಟಲ್ ಮಾಡಿರಿ. 20 plus 20 40 44 44 50 52,000 ಆನ್ಸರ್ ಎಷ್ಟು 52,000. ಇದು ಏನ್ರಿದು, ಗ್ರಾಸ್ ಇನ್ಕಮ್ ಅಲ್ಲ, ಗ್ರಾಸ್ ಇನ್ಕಮ್ ಲೆಸ್ ಡಿಡಕ್ಷನ್